ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಬಂಧುಗಳಿಗೆ ಸ್ವಾಗತ. ಅರ್ಥ ಮಾಡಿದ ಗದಾಹಿತದ ಭಾಗವನ್ನ ಇಂದು ಪೂರ್ಣ ಮಾಡ್ತಾ ಇದ್ದೇನೆ. ನಾನು ಹಿಂದೆ ಒಮ್ಮೆ ಹೇಳಿದ್ದೇನೆ, ಮತ್ತೆ ಹೇಳಿದ್ದೇನೆ. ಈ ಕಾವ್ಯವನ್ನು ಓದುವಾಗ ದುರ್ಯೋಧನ ಪರಮದುಷ್ಟ ಅನ್ನೋ ಮಾತನ್ನ ಬಿಟ್ಟು ಒಂದು ಹುಲಿಗೆ ತನ್ನ ಮರಿಯ ಬಗ್ಗೆ, ಪಾಪುವಿನ ಬಗ್ಗೆ ಎಷ್ಟು ಪ್ರೀತಿ ಇರುತ್ತೆ ಅಂದ್ರೆ ನಮ್ಮ ಮಕ್ಕಳ ಬಗ್ಗೆ ನಮಗಿರೋ ಅಷ್ಟೇನೆ. ಅದರಿಂದ ಹುಲಿ ನಮ್ಮನ್ನು ತಿನ್ನುತ್ತೆ ಅನ್ನೋ ಮಾತು ಕೆಟ್ಟ ಮಾತಿದ್ರು ಆ ತಾಯಿ ಮಕ್ಕಳ ಬಾಂಧವ್ಯದ, ಪ್ರೇಮದ, ಸ್ನೇಹದ, ಸೌಹಾರ್ದತೆಯ, ಸಜ್ಜನಿಕೆಯ ಮಾತು ನಮ್ಮ ಅನುಭವ ಬರಲೇಬೇಕು ಅಂತ ನಾನು ಹೇಳ್ತಾನೆ. ಅಂದ್ರೆ ಎಂತಹ ಕೆಟ್ಟವರ ಹೃದಯದಲ್ಲೂ ಕೂಡ 100% ಕೆಟ್ಟ ಅಲ್ಲ, ಬೇರೆ ಭಾವನೆಗಳಿರುತ್ತೆ. ಈ ಹಿನ್ನೆಲೆಯಲ್ಲಿ ದುರ್ಯೋಧನ ಅಮ್ಮನಿಗೆ ಒಳ್ಳೆ ಮಗ, ತಮ್ಮನಿಗೆ ಒಳ್ಳೆ ಅಣ್ಣ, ಭಾನುಮತಿಗೆ ಒಳ್ಳೆ ಗಂಡ, 100 ಜನ ತಮ್ಮಂದರಿಗೆ ಒಳ್ಳೆ ಸೋದರ, ಇತ್ಯಾದಿ ಇತ್ಯಾದಿ. ಆ ಬಂಧುಗಳ ಹಿನ್ನೆಲೆಯಲ್ಲಿ ಅವನು ಈಗ ಒಳ್ಳೆ ಒಳ್ಳೆಯದನ್ನ ಅಲ್ಲ ಗುರುತಿಸ್ತಾ ಬಂದಿದ್ದೇವೆ. ಬಹಳ ಮುಖ್ಯವಾದ ಅಂಶ ಕರ್ಣ ಮತ್ತು ದುರ್ಯೋಧನ ಸ್ನೇಹ. ಅದು ಇಲ್ಲಿ ಬಹಳ ಪ್ರಮುಖವಾಗಿ ಎತ್ತಿ ಹೇಳ್ತಾನೆ. ಕರ್ಣ ಯಾರು ಅನ್ನೋದು ದುರ್ಯೋಧನಿಗೆ ಗೊತ್ತಿತ್ತು, ಸೂರ್ಯಪುತ್ರ ಅಂತ. ಆದರೂ ಮುಳ್ಳಿಂದ ಮುಳ್ಳನ್ನ ತೆಗಿಬೇಕು ಅಂತಲೇನೆ ಅವನನ್ನು ಸಾಕೊಂಡಿದ್ದಾನೆ. ಕರ್ಣನಿಗೆ ಅಂಗರಾಜ್ಯ ಪಟ್ಟಾಭಿಷೇಕ ಕೊಡುವಾಗ, ಸಹಾಯ ಮಾಡುವಾಗ ಅವನ ಮನಸ್ಸಿನಲ್ಲಿ ದುಷ್ಟ ಚಿಂತನೆ ಇದ್ದದ್ದೇ. ಅರ್ಜುನ್ ಕೊಲ್ಲೋದಕ್ಕೆ ಅವನ ತಮ್ಮನೇ, ಅವನ ರಕ್ತವನ್ನೇ ಬೇಕು ಅನ್ನೋದು ಸರಿ. ಆದರೆ ಬರ್ತಾ ಬರ್ತಾ ಅವರಿಬ್ಬರ ಸ್ನೇಹ ಎಷ್ಟು ಗಾಢವಾಗಿ ಹೋಯ್ತು ಅಂದ್ರೆ ಕರ್ಣ ಸತ್ಮೇಲೆ ನಾ ಇನ್ಯಾಕೆ ಬದುಕಬೇಕು ಅನ್ನೋ ಮಟ್ಟಕ್ಕೆ ಅವನ ಮನಸ್ಸು ವೇದನೆಗೊಂಡಿದೆ. ಕರ್ಣನ ಸಾವನ್ನು ಕಂಡು ಕಳೆ ಬರುವುದ ಮುಂದೆ ಕುಳಿತು ಅವನಾಡುವ ಈ 18 ಮಾತುಗಳು ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಉತ್ಕೃಷ್ಟವಾದ ಶೋಕ ಬಿಂದುಗಳು ಅಂತ ಪ್ರಸಿದ್ಧವಾಗಿದೆ. ಆ ಮಾತುಗಳನ್ನ ನಾನು ಓದ್ತಾ ಇದ್ದೇನೆ. ಆನಂ ದುಶ್ಯಾಸನಂ ನೀನುಂ ಮೂವರೇ ದಲ್. ಈ ಲೋಕದಲ್ಲಿ ಅತ್ಯಂತ ಸ್ನೇಹಿಗಳು ನಾವು 3 ಜನ. ದಲ್ ಅಂದ್ರೆ ನಿಶ್ಚಯ ಅಂತ. ಆನಂ ದುಶ್ಯಾಸನಂ ನೀನುಂ ಮೂವರೇ ದಲ್. ಆತನಂ ಕಳೆದ ಬಳಿಕ ಆನಂ ನೀನೇ ದಲ್. ಅವನು ಹೋದ್ಮೇಲೆ ಕರ್ಣ, ನಾನು ನೀನು ನಿಶ್ಚಯವಾಗಿ ಓದೋದು. ಈಗಳು ನೀನು ಅದೆತ್ತ ಹೋದೆ ಅಂಗಾಧಿಪತಿ, ಹೋದೆ ಹೋದೆ. ಈಗ ನೀನು ನನ್ನನ್ನು ಕೈ ಬಿಟ್ಟು ಹೋದ್ರಂದ್ರೆ ನಾನು ಏಕಾಂಗಿ ಆಗಿದ್ದೇನೆ, 3 ಜನ ಇಬ್ಬರು ಹೊರಟುಬಿಡ್ತಾ ಇದೆ. ಅಯ್ಯೋ ಕರ್ಣ, ನನ್ನನ್ನು ಹೀಗೆ ಒಬ್ಬನನ್ನೇ ಬಿಟ್ಟು ನೀನು ಹೋಗ್ಬೋದಾ ಅಂತ. ನಿನ್ನ ಮಗ ವೃಷಸೇನ, ನನ್ನ ಮಗ ಲಕ್ಷಣ ಕುಮಾರ ಇಬ್ಬರು ಸತ್ತಿದ್ದಾರೆ. ಆದರೆ ನಾನು ನಿನ್ನ ಮಗ ಸತ್ತಾಗ ಬಂದು ಸಂತೈಸಿದ್ದೇನೆ. ಈಗ ನೀನ್ ಯಾಕೆ ನನ್ನ ಮಗನ ಸಾವಿಗೆ ನನಗೆ ಸಮಾಧಾನ ಮಾಡಕ್ ಬರ್ತಾ ಇಲ್ಲ? ನಿನ್ನ ಮಗ ವೃಷಸೇನಂ, ನನ್ನ ಮಗ ಸತ್ತ ನನ್ಮಿ ಲಕ್ಷಣನು, ಹೆಸರು ಲಕ್ಷಣ. ನೀಂ ಎನ್ನ ಸಂತೈಸುವುದು, ಆಂ ನಿನ್ನ ಸಂತೈಸೆ ಬಂದೆ ನಂಗಾಧಿಪತಿ. ಯಾಕೆ ನಾನು ಮಟ್ಟಿಗೆ ಭ್ರಾಂತನಾಗಿದ್ದಾನೆ ಅಂದ್ರೆ ಕರ್ಣ ದೇಹ ನೋಡಿ ಅಳ್ತಾ ಇರುವಾಗ ಅವನು ಸತ್ತಿದಾನೆ ಅನ್ನೋ ಭಾವನೆ ಮರೆತು ನಿಜವಾಗಿದಾನೋ ಹಾಗೆ ಮಾತನಾಡಿಸ್ತಾನೆ. ನಾನು ಬಂದ್ ಕೂಡ್ಲೆ ನೀನು ಎದ್ದು ನಿಂತ್ಕೋತಾ ಇದ್ದೆ, ನೀವು ಹುಜೂರ್ ಅಂತ ಇದ್ದೆ, ಪ್ರೀತಿಯಿಂದ ಬನ್ನಿ ಮಾತಾಡಿಸ್ತಾ ಇದ್ದೆ. ನಾನೀಗ ಬಂದ್ರು ನೀನ್ ಯಾಕೆ ಮಾತೇ ಆಡಿಸ್ತಾ ಇಲ್ಲ? ಯಾಕೆ ನಿದ್ದೆ ಬಂದ ನಂಗೆ ಮಲಗಿದ್ಯಾ? ಹೇಳೋ ಹೇಳೋ. ಆ ನರಿಯಂ ಇಂದಿನ ನಿನ್ನೆ ತೆರನಂ, ನೀನ್ ಯಾಕೆ ಹೀಗಾಗಿದ್ಯೋ ನಂಗೆ ಗೊತ್ತಿಲ್ಲ. ನೀನ್ ಅದೇಕೆ ನನಗೆ ಮುಳಿದಿರ್ತಯೋ ಕೋಪನ ಮುರುವಾತು ಕೂಡದೆ ರವಿಸುತ್ತ ಮರವಿಂದಿರ್ತಪೆಯೋ. ನಿನ್ನ
ಸಹಜವಾದ ನಡವಳಿಕೆಯನ್ನ ಮರ್ತು ಯಾಕೆಗೆ ಮಾತಾಡಿಸ್ತಾ ಇದೆಯೋ? ಮೇ ಬಳಲ್ದಿರ್ಪಯೋ ಯುದ್ಧದ ಆಯಾಸ್ವ ನಿನಗೆ. ಯಾವಾಗಲೂ ಬಂದ್ಕೊಳ್ಳ ನನ್ನ ಅಪ್ಕೊಂಡು ಗೆಳೆಯ ಬಾರೋ ಅಂತ ಇದ್ಯಲ್ಲ, ಯಾಕೋ ನಿನ್ ಕೈ ಮುಂದಕ್ಕೆ ಬರ್ತಾ ಇಲ್ಲ? ನಿನ್ನ ಕೆಳಹಿಂಸೆಯೋತ್ನ ನೋಡದೆ ನುಡಿಯದೆ ಅಪ್ಪಿಕೊಳ್ಳದೆ ವ್ಯಸನೇನ್ ವ್ಯಸನ್ ಆಜ್ಞೆ ಹೇಳು ಏನ್ ಕೆಲ್ಸ? ವ್ಯಸನೇನ್ ಎನ್ನದೆ ಕುಸಿರದಿರ್ಪೆ ಅಧಿಪತಿ. ಇಷ್ಟ ಹೇಳಿ ಎಂಥ ಸ್ನೇಹಿತನ ಕಳ್ಕೊಂಡಿದ್ದೀನಿ ಅಂದ್ರೆ, ದಾನಕ್ಕೆ ಅವನ ಇನ್ನೊಂದು ಹೆಸರು, ಸತ್ಯಕ್ಕೆ ಇನ್ನೊಂದು ಹೆಸರು, ಆಸೆ ಇಲ್ಲದೆ ಇರುವಂತಹ ವ್ಯಕ್ತಿತ್ವಕ್ಕೆ ಇನ್ನೊಂದು ಹೆಸರು. ಅವನಿರೋ ನಾಡಿನಲ್ಲಿ ಸುಳ್ಳು ಅನ್ನೋದಿರೋಲ್ಲ, ಹಿಡಿತನ ಅನ್ನೋದಿರೋದಿಲ್ಲ, ಅತ್ಯಾಸೆ ಅನ್ನೋದಿರೋದಿಲ್ಲ, ಭಯ ಅನ್ನೋದಿರೋದಿಲ್ಲ. ಕರ್ಣನ ಪ್ರಭಾವ ಎಷ್ಟು ಅಂದ್ರೆ ಅವನಿರೋ ನಾಡಿನಲ್ಲೇ ಇದು ಯಾವುದು ಇಲ್ದೇ ಇರೋ ಹಾಗೆ ನೋಡ್ಕೋತಾ ಇದ್ದ ಅನ್ನೋ ಹೊಗಳಿಕೆ ಬಹಳ ಚೆನ್ನಾಗಿದೆ. ಅನೃತಂ ಲೋಭಂ ಭಯಂ ಎಂಬಿನಿರ್ತಕ್ಕಂ ನೀನಿರ್ದ ನಾಡೊಳಿರ್ಪುದೇ ರವಿನಂದನ ನನ್ನೇ ತ್ಯಾಗ ಅಣ್ಮು. ನನ್ನೇ ಸತ್ಯ, ತ್ಯಾಗ ತ್ಯಾಗ, ಅಣ್ಮು ಪರಾಕ್ರಮ, ಈ ಮೂರು ನೀವೇ ಮೊದಲಿಗನಾದೆ. ಈ ಲೋಕದಲ್ಲಿ ಈ ಮೂರು ಸದ್ಗುಣಗಳಿಗೆ ನೀನೇ ಮೊದಲನೇವನು. ತುಂಬಾ ದುಃಖದಿಂದ ಒಂದು ವಿಷಯ ಜ್ಞಾಪಿಸ್ಕೊತಾನೆ. ನಂಗೆ ಗೊತ್ತಿತ್ತು, ಆದ್ರೆ ನೀನೇ ನ್ಯಾಯವಾಗಿ ಹತ್ತಿನ ಹತ್ತಿಗೆ ಅಧಿಕಾರಿ ಆದೆ, ನೀನೇ ರಾಜನಾಗ್ಬೇಕಂತ ಗೊತ್ತಿತ್ತು. ಈ ಸ್ನೇಹದಲ್ಲಿ ನಾನು ನಿನಗೆ ಬಿಟ್ಕೊಡದೆ ನಾನೇ ಇದ್ದೇನಲ್ಲ, ನಾನೆಷ್ಟು ಪಾಪಿ ಅಂತ ನೆನ್ಸ್ಕೊಡ್ತಾನೆ. ಈಗ ಕರ್ಣನನ್ನ ನಿಜವಾದ ಜಾಗ ಕೊಡದಲೇನೆ ಅನ್ಯಾಯ ಮಾಡ್ಬಿಟ್ನಲ್ಲ. ನರಿವೆಂ ನೀನ್ ಯಾರಂತ ವೃದ್ಧೆ ಅರಿವಳ್ ಸೀತಾ, ಅಯ್ಯೋ ಸಾರಿ ಕುಂತಿ. ದಾನವರಿಗೂ ಅರಿವನ್ ಅರ್ಕನರಿವಂ ದಿವ್ಯಜ್ಞಾನಿ ಸಹದೇವನರಿವಂ ನೀನಾರ್ಗೆಂದಾರು ಬೇರೆಯವರ ಹರಿಯರಂಗಾಧಿಪತಿ. 5 ಜನಕ್ಕೆ ನೀನು ಯಾರು ಅನ್ನೋದು ಗೊತ್ತು, ನನಗ್ ಗೊತ್ತು, ನಿಮ್ಮ ಹಡದ ಅಮ್ಮನಿಗೆ ಗೊತ್ತು, ಕೃಷ್ಣನಿಗೆ ಗೊತ್ತು, ನಿನ್ನನ್ನ ದಾನವಾಗಿ ಕೊಟ್ಟ ಸೂರ್ಯದೇವನಿಗೆ ಗೊತ್ತು, ಸಹದೇವನಿಗೆ ಗೊತ್ತು. ಇನ್ನು ನೀನು ಯಾರೆಂದು ಬೇರೆ ಯಾರಿಗೂ ಗೊತ್ತಿರ್ಲಿಲ್ಲ. ಈ ಮಾತಿನ ಹಿನ್ನೆಲೆ ನಾನು ಗೊತ್ತಿದ್ದು ಕೂಡ ನಿನಗೆ ಸನ್ಮಾನ ಗೌರವ ಕೊಡ್ಲಿಲ್ಲ ಅನ್ನೋ ಮಾತನ್ನ ಧ್ವನಿಸ್ತಾ ಇದ್ದಾನೆ. ಇಲ್ಲಿ ನಾನು ಹೇಳಿದ ಒಂದು ವಿವರಣೆ ಸಹದೇವನಿಗೆ ಗೊತ್ತಿತ್ತು ಅನ್ನೋದು. ಸಹದೇವ ದಿವ್ಯಜ್ಞಾನಿ ಎನ್ನೋ ಮಾತು ಪ್ರಸಿದ್ಧವಾಗಿದೆ. ಆ ಮಾತು ಎಲ್ಲಿಂದ ಹೇಗ್ ಬಂದಿತ್ತೋ ಗೊತ್ತಿಲ್ಲ, ಅದರ ವಿವರಣೆ ಎಷ್ಟೋ ನಾನು ಅಧ್ಯಯನ ಮಾಡಿದ್ದೇನೆ. ತೆಲುಗು ಮತ್ತು ಗುಜರಾತಿ ಸಾಹಿತ್ಯದ ಜಾನಪದ ಸಾಹಿತ್ಯದಲ್ಲಿ ಈ ಮಾತು ಬರುತ್ತೆ. ಅವರ ತಂದೆ ಪಾಂಡು ಸಾಯುವಾಗ, ನನ್ನ ದೇಹದ ಮಾಂಸವನ್ನ ನೀವು ಸ್ವಲ್ಪ ಭಕ್ಷಣೆ ಮಾಡಿದರೆ ಅತ್ಯಂತ ಹಿರಿತನವನ್ನ ನೀವು ಪಡಿತೀರಿ ಅಂತ ಹೇಳಿ ಸಾಯ್ತಾನೆ. ಆಗ ಸಹದೇವನನ್ನು ಬಿಟ್ಟು ಉಳಿದವರು ತಂದೆಯ ಹೆಣವನ್ನ ತಿನ್ನೋಕ್ ಸಂಕೋಚ ಮಾಡ್ಕೋತಾರೆ. ಆದರೆ ಧರ್ಮರಾಯ ತಡಿತಾ ಇದ್ರು ಕೇಳ್ತಲೇನೆ ಸಹದೇವ ಸ್ವಲ್ಪ ಮಾತ್ರ ಮಾಂಸವನ್ನ ಭಕ್ಷಣೆ ಮಾಡ್ತಾನೆ. ಅದರಿಂದ ಅವನು ದಿವ್ಯಜ್ಞಾನಿ ಆಗ್ತಾನೆ ಅನ್ನೋ ಮಾತು. ಆದರೆ ಇದು ತನ್ನ ಕೆಲಸಗಳಿಗೆ ಅಪಾಯಕರವಾದದ್ದು ಅಂತ ಕೃಷ್ಣ ಅವನಿಂದ ಯಾರಿಗೂ ಹೇಳಲ್ಲ ಅಂತ ಮಾತು ತಗೊಳ್ತಾನೆ. ಮತ್ತೆ ಇನ್ನು ಕೆಲವು ನಂಬಿಕೆ ಅಂತೆ, ನೀನು ಸತ್ಯ ಹೇಳಿದರೆ, ಭವಿಷ್ಯ ಹೇಳಿದರೆ ನಿನ್ನ ತಲೆ ಸಹಸ್ರ ಹೋಳಾಗ್ಲಿ ಅಂತ ಕೃಷ್ಣ ಶಾಪ ಕೊಡ್ತಾನೆ ಅನ್ನೋ ಮಾತು ಕೂಡ ಪ್ರಸಿದ್ಧವಾಗಿದೆ. ಏನಾದರೂ ಜನರ ನಂಬಿಕೆ ಮಾತು ವ್ಯಾಸಭಾರತದಲ್ಲಿ ಹೆಚ್ಚು ವಿವರಣೆ ಇಲ್ಲ. ಏನಾದರೂ ಆಗಲಿ, ಈ ಹಿನ್ನೆಲೆಯಲ್ಲಿ ಸಹದೇವ ದಿವ್ಯಜ್ಞಾನಿ ಅನ್ನೋದು ಜನರಿಗೆ ಗೊತ್ತು. ಆದರೆ ಎಲ್ಲೂ ಅದನ್ನ ಉಪಯೋಗಕ್ಕೆ ನಾನು ತಗೊಳ್ಳಿಲ್ಲ. ಈಗ 5 ಜನ ನಾವು ತಿಳಿದಿದ್ದೇವೆ, ನಾನು ತಿಳಿದಿದ್ದೇನೆ, ತಿಳಿದು ತಾನು ತಿಳಿದಿದ್ದೆ ಅನ್ನೋದು ಭಾರತದಲ್ಲಿಲ್ಲ. ಅದು ಪಂಪ ಭಾರತದಲ್ಲಿರೋ ಮಾತು ಅವನಿಗೆ ಎಲ್ಲಿಂದ ಮೂಲ ಸಿಕ್ತೋ ಗೊತ್ತಿಲ್ಲ. ಪಂಪ ಭಾರತದ 13ನೇ ಆಶ್ವಾಸದ 50 ಪದ್ಯಗಳನ್ನ ಈ ಬೃಹತ್
ಕಾವ್ಯವನ್ನ ಓದ್ತಾ ಇರೋದು ಗದಾಯುದ್ಧ ಸಂಗ್ರಹ. ಇದರ ಗದಾ ಇದು ಗದಾ ಯುದ್ಧ ಅಂತ ನಾನು ಬಾಯಿನಲ್ಲಿ ಯಾವಾಗಲೂ ಹೇಳಿದ್ರು, ಇದು ನಿಜವಾದ ಹೆಸರು ಸಾಹಸ ಭೀಮ ವಿಜಯ ಅಂತೇಳಿ. ವಿಸ್ತಾರವಾದ ಕಥೆಯನ್ನ ಪಂಪನ 50 ಪದ್ಯ ಇಟ್ಕೊಂಡು ವಿಸ್ತರಿಸ್ತಾನೆ ಅಂದ್ರೆ, ಪಂಪನಿಗೆ ಇದ್ರ ಎಲ್ಲ ಸದ್ಗುಣಗಳು ಹೋಗ್ಬೇಕಾಗಿಲ್ಲ. ಇದು ಹಿರಿಮೆ. ಯಾಕೆಂದ್ರೆ 50ನ 10,000 ಮಾಡೋದು ಸಾಧಾರಣವಾದದ್ದಲ್ಲ. ಮತ್ತು ಇನ್ನದೇ ಆದ ಪ್ರತ್ಯೇಕ ಪ್ರತಿಭೆಯನ್ನು ಅಷ್ಟೇ ಅಲ್ಲ, ಶೈಲಿಯಲ್ಲಿ ಬೇರೆ ಕನ್ನಡದ ಕಾವ್ಯಗಳಲ್ಲಿ ಇಲ್ಲದೆ ಇರುವಂತಹ ಅದ್ಭುತವಾದ ವೀರರಸಕ್ಕೆ ತಕ್ಕ ಶೈಲಿಯನ್ನ ಬಳಸಿದ್ದಾನಲ್ಲ ಪಂಪನು. ಬೇಷ್ ನನ್ನ ಶಿಷ್ಯನೇ, ಶಿಷ್ಯ ಇಚ್ಛೆ ತ್ವರಾಜ ಎಂಬಂತ ಮೂಗಿನ ಮೇಲೆ ಬೆಳೆ ಇಟ್ಕೊಳ್ಳುವಂತಹ ಮಾಡಿದೆ ಸಂದರ್ಭ ಬಂತಂತ ಅವನ ಶೈಲಿಗಾಗಿ ಒಂದು ಉದಾಹರಣೆ ಹೇಳಿ ಮುಂದಕ್ಕೆ ಹೋಗ್ತಾನೆ. ಸರೋವರದಲ್ಲಿ ಅಡಗಿರುವಾಗ ಬೈದು ಎಬ್ಬಿಸ್ತಾನೆ ಭೀಮ. ಬೈದ್ರೆ ಯಾಕೆ ಹೇಳ್ಬೇಕು? ಯಾಕೆ ಹೇಳ್ಬೇಕಂದ್ರೆ ಅಭಯಗಳು ಕೇಳಕ್ಕಾಗಲ್ಲ. ಛಲವೇ ಒಂದಲ್ಲ, ಆತ್ಮ ಗೌರವಕ್ಕಾಗಿ ನಾನು ಬಾಳಿರೋನು. ನನ್ನ ಇದರಲ್ಲಿ ಇನ್ನೊಬ್ಬ ಅಂದ್ರೆ ನಾನು ಹ್ಞೂ ಅಂತ ಅಂದೆ ಅನ್ಬೇಕು. ಬೈಗಳವನ್ ಕೇಳಿ ಸುಮ್ಮನಿರಕ್ಕಾಗಲ್ಲ ಅಂತ ಎದ್ದು ಬರ್ತಾನೆ. ಸರೋವರದಲ್ಲಿರುವಾಗ ಇನ್ನೊಂದು ದಿವಸ ಇದ್ರೆ ಬಲರಾಮ ಬಂದ್ರೆ ನನಗೆ ಮಂಗಳವಾಗುತ್ತೆ ಅನ್ನೋ ಕಾರಣಕ್ಕಾಗಿ ಭೀಷ್ಮರು ಉಪದೇಶ ಮಾಡಿ ಸರೋವರದಲ್ಲಿ ಅವಿತ್ಕೊಂತ ಹೇಳ್ಕೊಟ್ಟದ್ದು. ಆದ್ರೆ ಅವಿತಿರುವಾಗ ಭೀಮ ಅವನು ಹೇಳೋ ಮಾತು ಮುಂದೆ ಬರುತ್ತೆ. ಅವು ಓದ್ತೀನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಅದ್ಭುತವಾದ ಶೈಲಿಗಾಗಿ ನನ್ನ ಪದ್ಯವನ್ನ ಜ್ಞಾಪಿಸ್ಕೊಂಡೆ. ಅದನ್ನ ಹೇಳೋಣ ಅಂತದ್ದೇ ನಿಲ್ಲಿಸ್ತೀನಿ, ಆಮೇಲೆ ಹೇಳ್ತೀನಿ. ಅದನ್ನ ಓದ್ತೀನಿ, ಅಲ್ಲಿಗೆ ಬರ್ತೀನಿ. ಹೌದು, ನನ್ನ ಅಣ್ಣ ನೀನು ಗೊತ್ತಾದ್ಮೇಲೆ ನಾನು ಭೂಮಿಯನ್ನು ಕೊಡಬೇಕಾಗಿತ್ತು. ಒಂದ್ ವೇಳೆ ಧರ್ಮರಾಯನಿಗೆ ನೀನ್ ಯಾರೋ ಗೊತ್ತಾಗಿದ್ರೆ ಮರು ಕ್ಷಣದಲ್ಲಿಯೇ ನಿನಗೆ ಪಟ್ಟ ಕಟ್ತಾ ಇದ್ದ. ಇಷ್ಟೆಲ್ಲ ರಗಳೆ ಯಾವುದು ಇರ್ತಾ ಇರ್ಲಿಲ್ಲ. ನಾನೆಷ್ಟು ಹೀನ, ಧರ್ಮರಾಯ ಎಷ್ಟು ದೊಡ್ಡವನು ಅಂತ ನೆನ್ಸ್ಕೊಳ್ತಾನೆ. ಆ ಧರ್ಮರಾಯನ ಹೊಗಳಕ್ಕಾಗಿ ನೆನ್ಸ್ಕೊಂಡದ್ದಲ್ಲ. ನಿನಗೆ ಸಿಗಬೇಕಾದ ಪಟ್ಟ ನನ್ನಿಂದ ನಿಂಗೆ ತಪ್ಪಿಲ್ಲ. ಒಡ ಹುಟ್ಟಿದನೆಂದರಿದೊಡೆ ಕೊಡುಗಂ ರಾಜ್ಯ ಮನೆ ಧರ್ಮತನಯಂ ನಿನಗ ಕೊಡಲಾರ್ತೇನಿಲ್ಲ. ಅರ್ತೆ ಸಮರ್ಥನಾಗಲಿಲ್ಲ. ರಾಜ್ಯ ಕೊಡೆಯ ನೀನ್ ಅರಿಯುತ್ತುಂ ಇರ್ತೇನಯ್ಯೋ ಅಂಗಾಧಿಪತಿ. ಇಷ್ಟ ಹೇಳಿ ನಾನು ನೀವೆಲ್ಲ ಹೋದ್ಮೇಲೆ ಅರಮನೆಗೆ ಹೋಗಿ ರಾಜ್ಯಸಭೆಯನ್ನು ಕರೆದು ಕೂತ್ಕೊಂಡು ಸಭೆಯಲ್ಲಿ ಕೂತ್ಕೊಂಡು ದರ್ಬಾರ್ ಮಾಡುವಾಗ ಎಲ್ಲ ಕುರ್ಚಿಗಳು ಖಾಲಿ. ಕರ್ಣ ಇಲ್ಲ, ಭೀಷ್ಮ, ದ್ರೋಣ, ಕೃಪಾ, ಶಲ್ಯ, ಅಶ್ವತ್ಥಾಮ ಯಾರೂ ಇಲ್ಲ. 100 ಜನ ತಮ್ಮಂದ್ರು ಇಲ್ಲ. ಈ ಶೂನ್ಯವಾಗಿರೋ ಸಭೆಯಲ್ಲಿ ನಾನ್ ರಾಜ್ಯದ ಆಡಳಿತವನ್ನ ಅಂದ್ರೆ ಅದು ಅರಸುತನದ ಹಿರಿಮೆಯನ್ನ ಮೆರೆಯೋದೆಂತೂ ನನಗೆ ಸುಖ ಸಾಮ್ರಾಜ್ಯ ಇದ್ದಾಗ ಹೊರತು ಇಲ್ಲದೆ ಹೋದ್ರೆ ಈ ಸಾಮ್ರಾಜ್ಯಕ್ಕೆ 3 ಕಾಸಿನ ಬೆಲೆ ಇಲ್ಲ. ನೀನು ಉಳ್ಳೊಡೆ ಉಂಟು ರಾಜ್ಯಂ, ನೀನು ಉಳ್ಳೊಡೆ ಪಟ್ಟಮುಂಟು, ನೀನು ಉಳ್ಳೊಡೆ ಇವೆಲ್ಲ ಉಂಟು ಬೆಳ್ವಡೆ ಉಂಟು. ಅಯ್ಯೋ ನೀನಿಲ್ಲದಿದ್ರೆ ಇದ್ರೆ ಇವೆಲ್ಲ ಒಳವೆ ಅಂಗಾಧಿಪತಿ. ಈ ರಾಜ್ಯ, ಈ ಪಟ್ಟ, ಈ ಸಿರಿ, ಈ ಸುಖ ಸೌಭಾಗ್ಯ ನೀನು ಉಳ್ಳೊಡೆ ಉಂಟು, ನೀನಿಲ್ಲದೆ ಇವೆಲ್ಲ ಒಳವೆ. ಒಳ್ಳನ್ನು ಉಳ್ಳನ್ನ ಧಾತುವಿಂದ ಬಂದಿದೆ. ಉಳ್ಳೆಂದ್ರೆ ಇರುತ್ತದೆಯೇ. ಅವನ ಒಂದು ಸದ್ಗುಣವನ್ನು ನೆನೆಸ್ಕೊಂಡು ರೋಮಾಂಚನಗೊಂಡು ಕಣ್ಣೀರಿಕ್ತಾನೆ. ಇಂದ್ರ ಬಂದು ಕೇಳುವಾಗ ಕವಚವನ್ನ ಕಚ 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 ಕಟ್ ಮಾಡಿ ಕೊಡುವಾಗ ದೇಹಕ್ಕೆ ಅಂಟಿ ಬಂದ ಇನ್ನೊಂದು ಚರ್ಮ, ಅದು ರಕ್ತ ಪಳಪಳ ಸುರಿತಾ ಇರುವಾಗ ಬೇರೆ ನೀರ್ ಬೇಕಾಗಿಲ್ಲ ದಾರಿ ಎರಿಯೋದಕ್ಕೆ. ಆ ರಕ್ತವನ್ನೇ ನೀರಾಗಿ ದಾರಿಗಾಗಿ ಬಳಸ್ಕೊಂಡು ಕೊಡ್ತಾನಲ್ಲ, ಅದ್ ನೆನೆಸ್ಕೊಂಡು ನಿನ್ನಂತ ತ್ಯಾಗಿ ಯಾರಿದ್ದಾರೆ. ಅಯ್ಯೋ ನೀನ್ ಓದಿಯೇ ಕರ್ಣ. ಹರಿಬೇಡೆ ಕವಚಮಂ ನೀನ್ ಹರಿದ ಇದ್ದೈ. ಹರಿ ಅಂದ್ರೆ ಸುಮಾರು 30 ಅರ್ಥ ಇದೆ. ಅದರಲ್ಲಿ ಇಂದ್ರ ಅಂತ ಒಂದರ್ಥ. ಇಂದ್ರ ಬೇಡಿದಾಗ ನೀನು ಕವಚವನ್ನ ಅರಿದು ಕೊಟ್ಟೆ. ಇನ್ನ ಬಿಚ್ಚಾಕೋ ಅಂಗಿ ಬಿಚ್ಚಾಕೋಂಗಲ್ಲ, ಅದು ಹುಟ್ಟಿಂದ ಚರ್ಮ ಕಟ್ಟಿ ಬಂದಂತ ವಜ್ರ ಕವಚ ಅರಿದಿದ್ದೈ. ಆಮೇಲೆ ಕುಂತಿ ಬೇಡೆ ಪುರಿಗಣೆಯನಿದ್ದೈ. ಸೂರ್ಯನು ಬಂದ್ ಹೇಳಿದಾನೆ, ಗಂಗೆನೂ ಬಂದ್ ಹೇಳಿದ್ದಾಳೆ, ಬರ್ತಾನೆ ಈಗ ತಾಯಿ ಕುಂತಿ ಬರ್ತಾಳೆ, ನಿನಗೊಂದು ಕೇಳ್ತಾರೆ, ಕೇಳಿದ್ದನ್ನು ಕೊಡ್ಬೇಡ,
ನಿನ್ ಬದುಕನ್ನು ಹಾಳು ಮಾಡೋದಕ್ಕೆ ಕುಂತಿ ಬರ್ತಾ ಇರೋದು, ಕೃಷ್ಣನ ಪ್ರೇರಣೆಯಿಂದ ಬರ್ತಿದ್ದಾಳೆ, ಕೊಡಬೇಡ ಅಂತ ಅವ್ರಿಬ್ರು ತಾಯಿ ಗಂಗೆಯೂ ತಂದೆ ಸೂರ್ಯನು ಹೇಳಿದ್ರು ಕೂಡ ಅವನು ಹೇಳಿದ ಕೂಡಲೇ ತಗೋ ಅಂತ ಕೊಟ್ಟ. ಏನು? ಅವನದ್ದು ಒಂದು ದಿವ್ಯಾಸ್ತ್ರ ಇತ್ತು. ಆ ದಿವ್ಯಾಸ್ತ್ರವನ್ನ ಪ್ರಯೋಗ ಮಾಡಿ ಅರ್ಜುನನ್ ಕೊಲ್ಲೋದಕ್ಕಾಗಿ ಇಟ್ಕೊಂಡಿದ್ದ. ಅದನ್ನ ಪ್ರಯೋಗಿಸ್ಬೇಡ ಅಂತ ಕುಂತಿ ಕೇಳಿದ್ರೆ ಪುರಿಗಣೆ ದಿವ್ಯಾಸ್ತ್ರ ತಗೋ ಅಂತ ಕೊಟ್ಟ. ನಾನು ಪ್ರಯೋಗಿಸೋದಿಲ್ಲ ಅಂತೇಳಿ ಹರಿಬೇಡೆ ಕವಚವನ್ನು ಕೊಟ್ಟಿದ್ದು ಬೇರೆ, ಕುಂತಿ ಬೇಡೆ ಬೆಗಡದೆ ಕೊಟ್ಟೈ ಪುರಿಗಣೆಯಂ ಬೆಗಡು ಅಳುಕು ಬೇಸರ ಇಲ್ಲ ತಗೋ ಅಂತ ಕೊಟ್ಟ. ಅದರಿಂದ ನಿನಗೆಣೆ ನಿನಗೆ ಸಮಾನರಾದ ಕಸವರಗಲಿ ಮೈಗಲಿ ಇನ್ನಾರುಂಟು ಉಂಗಾಧಿಪತಿ. ಕಸವರ ಚಿನ್ನ, ನಿನ್ನಂತೆ ದಾನ ಮಾಡುವವರಾಗ್ಲಿ ಅಥವಾ ಮೈಗಲಿ ಶೂರರಾಗ್ಲಿ ಬೇರೆ ಯಾರಿದ್ದಾರೆ? ಅಯ್ಯೋ ಕರ್ಣ, ನೀನ್ ಕಳ್ಕೊಂಡಂತೆ ಮುಂದಿನ ಮಾತು ಹೇಳುವಾಗ ನೀನ್ ಸತ್ತೆ ಅಂದ್ರೆ ನಂಬಕ್ಕೆ ಆಗಲ್ಲ. ನೆನ್ನೆನು ನಾವಿಬ್ರು ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಆನಂದವಾಗಿ ಕಾಲ ಕಳೆದಿದ್ದೀವಿ. ನೀನು ನಿನ್ನೆ ಆಡಿದ ಮಾತುಗಳು ನನ್ನ ಕಿವಿನಲ್ಲಿ ಇನ್ನೂ ಪ್ರತಿಧ್ವನಿ ಕೊಡ್ತಾ ಇದೆ. ನಿನ್ನ ರೂಪ ನನ್ನ ಕಣ್ಣಿನಲ್ಲಿ ಇನ್ನೂ ಕೂತ್ಕೊಂಡಿದೆ. ನೀನಿಲ್ಲ ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ವೋ ಗೆಳೆಯ? ನಯನದೊಳಂ ಮೆರ್ದೆಯೊಳಂ ನಿನ್ನ ರೂಪಿರ್ದಪದು, ನಿನ್ನ ಮಾತಿರ್ದಪದು ಎನ್ನೆಯ ಕಿವಿಯೊಳಗೆ. ಇನ್ನ ನಂದನ ವಿಯೋಗಮೆಂತಾದುದಯ್ಯ ಎನಗಂ ನಿನಗಂ. ಆಗಲಿಕ್ಕೆ ಆಗಿದೆ ಅಂದ್ರೆ ನಮಗೆ ನಂಬಕ್ ಆಗ್ತಾ ಇಲ್ಲ. ಮತ್ತು ಬಹಳ ಮುಖ್ಯವಾದ ಒಂದು ಮಾತು ಹೇಳ್ತಾನೆ, ಕರ್ತವ್ಯವನ್ನ ನೀನು ಇಲ್ಲಿವರೆಗೂ ನನಗಾಗಿ ಮಾಡ್ಕೊಂಡು ಬಂದೆ, ಆದರೆ ನಿನ್ನನ್ನು ಕೊಂದ ಅರ್ಜುನ ಬದುಕಿದ್ದಾನೆ, ನನ್ನ ತಮ್ಮನನ್ನು ಕೊಂದ ಭೀಮ ಬದುಕಿದ್ದಾನೆ, ನಾನು ಮಾತ್ರ ಏನು ಮಾಡಿದ್ರೆ ಸುಮ್ಮನೆ ಇದ್ದೀನಿ, ಕರ್ತವ್ಯ ಹೀನಾಗಿದ್ದೇನೆ, ಇದಕ್ಕಿಂತ ಭ್ರಷ್ಟತನ ಬೇರೆ ಇದೆಯಾ ಅಂತ ಗೋಳಾಡ್ತಾನೆ. ಅರ್ಜುನ ಏನು ಮಾಡಕ್ ಆಗ್ತಾ ಇಲ್ಲ, ನೀನ್ ಸತ್ತೋದಿಯಲ್ಲ ಅಂತ ಹೇಳಿ. ನಿನ್ನಂ ಕೊಂದ ಕಿರೀಟಿಯುಂ ಒಳಂ, ಉಳ್ಳಂತ ಜಾತಿ ಒಳಂ ಇದ್ದಾನೆ. ಎನ್ನಣುಗನನ್ ಇಕ್ಕಿ ಕೊಂದ ಭೀಮನುಂ ಒಳಂ, ಅವನು ಇದ್ದಾನೆ. ಅನುಜ ಅನುಜಾತ ಜೊತೆಯಲ್ಲಿ ಹಿಡಿದವನು ದುಶ್ಯಾಸನ. ಗಡ ಸಾಲದೆ ನಿನ್ನಯ ಕೂರ್ಮೆಗಂ ಅದೆನ್ನ ಸೌಜನ್ಯಕ್ಕೆ ಸೌಧರ್ಮಿಕೆಗಂ. ಸೌಧರ್ಮಿಕ ಸಜ್ಜನಿಕೆ, ಕೂರ್ಮೆ ಪ್ರೀತಿ. ನಿನ್ನ ಪ್ರೀತಿಗೂ ನನ್ನ ಸದ್ಧರ್ಮಕ್ಕೂ ಸಜ್ಜನಿಕ್ಕೂ ಈ ಉದಾಹರಣೆ ಸಾಲೆ. ಅಂದ್ರೆ ನಾನೆಷ್ಟು ದುಷ್ಟನಾಗಿದ್ದೇನೆ ಅನ್ನೋದು ಇದರಿಂದಲೇ ಕಾಣ್ತಾ ಇದೆ. ನಿನಗಾದ ಹಾನಿಯನ್ನ ನಾನು ನನ್ನ ಶೌರ್ಯದಿಂದ ಹೋಗಿಸ್ಕೊಳ್ಳೋಕೆ ಸಾಧ್ಯವೇ ಆಗ್ಲಿಲ್ವಲ್ಲ. ಅಯ್ಯೋ, ಇನ್ನು ನನಗ್ ಸಾಧ್ಯ ಇಲ್ಲ, ನಾನು ಹೇಳ್ತಾ ಕೂತ್ಕೊಳ್ಳೋದಿಲ್ಲ, ಹೋಗ್ತೀನಿ. ಯಾರಲ್ಲೊಂದು ತೀರ್ಮಾನ ಆಗ್ಬೇಕು. ಇವತ್ತಿನ ಯುದ್ಧದಲ್ಲಿ ಒಬ್ನೇ ಇದ್ದಾನೆ. ಯುದ್ಧದಲ್ಲಿ ಇಲ್ಲ ರಾಜ್ಯ ನಮಗಾಗ್ಬೇಕು, ಇಲ್ಲ ಪಾಂಡವರಾಗ್ಬೇಕು. ಅದನ್ನ ಇನ್ನೊಂದು ಗಂಟೆನಲ್ಲಿ ನಾನು ತೀರ್ಮಾನ ಮಾಡ್ತೇನೆ. ನೀನ್ ಕಳ್ಕೊಂಡ್ಮೇಲೆ ಇನ್ನು ನಾನು ನಿಧಾನಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ದೃಢ ಪ್ರತಿಜ್ಞನಾಗಿ ಮುಂದಕ್ಕೆ ಹೆಜ್ಜೆ ಇಡ್ತಾನೆ. ಇಂದಾನಾದೆಂ, ನಾನು ನಾನಾಗುತ್ತೇನೆ, ರಾಜ್ಯವನ್ನ ಪಡೀತೇನೆ. ಮೇಣಿನ ನಂದನ ಕೇಳಿ ಪಾಂಡು ತನಯರಾದ ಅಂತ ಹೇಳಿ ಹಾಕ್ತಿದ್ರೆ ಕಾರಣ ನಾನು ಗಟ್ಟಿಸಿ ಹೇಳ್ತಾ ಇದ್ದೇನೆ. ಇಲ್ಲ ಪಾಂಡವರು, ಇಲ್ಲ ನಾನು, ಎರಡರಲ್ಲಿ ಒಂದು ತೀರ್ಮಾನ ಮಾಡ್ತೇನೆ, ಈಗ ಹೋಗ್ತೇನೆ. ನಿನ್ನಂ ಕೊಂದ ದುಶಾಸನಂ ಕೊಂದು ಅಲ್ಲ, ಎಲ್ಲಿ ಅರ್ಜುನ ಎಲ್ಲದ ಇಂದಾನಾದೆನ್ಮೇಣಿನ ನಂದನ ಕೇಳಿ ಪಾಂಡು ತನೇರಾದರ್. ನಿನ್ನಂ ಕೊಂದುಂ ದುಶಾಸನಂ ಕೊಂದುಂ ಹೊರ್ತು ಕೋನ್ ಅದಾವನಂಗಾಧಿಪತಿ. ನಿನ್ನ ಕೊಂದವನು, ತಮ್ಮನನ್ನು ಕೊಂದವನು ಇನ್ನು ಬದುಕಿದ್ದಾರೆ ಅಂದ್ರೆ ಇದು ಹೇಗ್ ಸಾಧ್ಯ? ಅದಾವನಂಗಾಧಿಪತಿ, ನಾನು ಬದುಕೋದಕ್ಕೆ ಬಿಡೋದಿಲ್ಲ ಅಂತ ಗೋಳಾಡ್ತಾ ಭತ್ತ ಹೇಳ್ತಾನೆ. ಮಾತಾಡ್ತಾ ಕೂತಿದ್ದೇನಲ್ಲ, ನಂಗೆ ಯಾಕೆ ಹಾರ್ಟ್ ಫೇಲ್ ಆಗ್ಲಿಲ್ಲ? ನಿಜವಾದ ನಾನು ಮಿತ್ರನಾಗಿದ್ರೆ, ಅಣ್ಣನಾಗಿದ್ದಿದ್ರೆ
ಅವರ ಸಾವನ್ನ ಕಂಡ ಕೂಡಲೇ ನನ್ನ ಜೀವ ಹೋಗ್ಬೇಕಾಗಿತ್ತು. ನಾನಿನ್ನು ಭಾಷಣ ಹೊಡಿತಾ ಕೂತಿದ್ದೀನಿ ಅಂದ್ರೆ ನಿಜವಾಗಿ ಇದೆಲ್ಲ ನಾಟಕದ ತುದಿನಾಲ್ಗೆ ಮಾತು, ನನ್ನ ಹೃದಯದಿಂದ ಬರ್ತಾ ಮಾತಲ್ಲ ಅಂತ ತನ್ನನ್ನು ತಾನು ಬೈಕೋತಾನೆ. ಈನ ಸುತ ನಿರವಂ ದುಶಾಸನ ನಿರ್ವಂ ಕಂಡುಂ ಇನ್ನು ಹಸು ತಾಂ ಹೋಗದೆ ಕಲ್ಲೆರ್ದೆ ತನದಿಂದ ಎನ್ನಂತು ಬಾಳದನೊಡನೆ. ನನ್ನಂತೆ ಕಠಿಣ ಹೃದಯನಾಗಿ ಕಲ್ಲು ಹೃದಯನಾಗಿ ಬಾಳ್ದನ ಆವನ್ ಒಳನೆ ಯಾರಿದ್ದಾರೆ? ಅಯ್ಯೋ ದೇವರೇ, ಯಾರವನು ನಮ್ಮನ್ನು ಸಾವಿಗೆ ಗೊಳಿಸುವಂತಹ ಯಮರಾಯನೇ, ಕೊಡಬಾರ್ದಷ್ಟು ಕಷ್ಟ. ಯಾರ ಬದುಕಿನಲ್ಲೂ ಇಷ್ಟು ದುಃಖ ಬರಕ್ ಸಾಧ್ಯನೇ ಇಲ್ಲ. ಇಷ್ಟು ಸಾವಿರ ಸಾವಿರ ಹಣಗಳನ್ನ ನೋಡುವಂತಹ ದುಷ್ಟತನವನ್ನ ನೀನು ಮಾಡಿ ನನಗೆ ಅಪಾರವಾದ ಲಕ್ಷ ಲಕ್ಷದ ಗೋಳಿನ ನೋವಿನ ಅಳುವಿನ ಕುಂದುಗಳ ಅಳುವಿನ ಕಷ್ಟವನ್ನ ಕೊಡ್ತಾ ಇದೆಯಲ್ಲ, ಇನ್ನೇನ್ ಕೊಡಕ್ ಸಾಧ್ಯ? ನೀನ್ ಕೊಟ್ಟದ್ ಮ್ಯಾಕ್ಸಿಮಮ್ ಆಯ್ತು, ಇನ್ನು ಇದಕ್ಕಿಂತ ಹೆಚ್ಚಿನದು ಏನ್ ಕೊಡಕ್ ಸಾಧ್ಯ? ನಕ್ಷತ್ರಕ್ಕೆ ವಿಶ್ವಾಮಿತ್ರನಿಗೆ ಹೇಳ್ತಾನೆ, ಅದನ್ನ 360 ನಾನು, ಪ್ರಭುಗಳೇ ನೀವು ನನಗ್ ಹರಿಶ್ಚಂದ್ರನಿಗೆ ಕಾಟ ಕೊಡು ಅಂತ ಹೇಳಿ ಹೇಳಿ ಕೊಡ್ಸಿ ನಾನು ಕಟ ಕೊಟ್ಟು ಎಷ್ಟು ಕೆಟ್ಟವನಾಗ್ಬಿಟ್ಟೆ ಅಂದ್ರೆ, ಬ್ರಾಹ್ಮಣನಾದ ನಾನು ರಸಾತಳಕ್ಕಿಳಿದೆ, ಇನ್ನಿಳಿಯ ನಡೆ ಇಲ್ಲ. ಇದಕ್ಕಿಂತ ಕೆಳಗೆ ಹೋಗಿ ನನಗೆ ಜಾಗನೇ ಇಲ್ಲ. ಹೇಳಿ ನಾನು ಮಾಡ್ತೀನಿ. ನಕ್ಷತ್ರಕ್ಕೆ ಒಂದ್ ಮಾತು ಹೇಳಿದ್ರೆ ಬರೋ ಒಂದಾಗ ಹೇಳಿ ಗುರುಗಳೇ ಹೇಳಿ, ಇನ್ನು ಏನು ಉಳಿದಿದೆ ಅಂತ ಕೇಳ್ತೀನಿ. ಹಾಗೇನೆ ಇವನು ಯಮನನ್ನ ಕೇಳ್ತಾನೆ, ಇಷ್ಟು ಕಷ್ಟ ಕೊಟ್ಮೇಲೆ ಇನ್ನು ನನಗೇನಾದ್ರು ಕೊಡೋದು ನಿನಗೆ ಭಾಗ್ಯ ಇದೆಯಾ? ಏನ್ ಕೊಡಬಲ್ಲೆ ಹೇಳು? ಹೂನುಗಳಳಿವಂ ಪ್ರಿಯಮಿತ್ರ ನಾನುಜನ ಪ್ರಿಯಮಿತ್ರ ನಾನುಜರ ಅಳಿವಂ ವಿಧಾತ್ರ ನಿಮ್ ಕಾಣಿಸಿ ಇನ್ನೇನಂ ಕಾಣಿಸಲಿರ್ಪೆ ಪಾಪ ಕರ್ಮನಂ ನಿರ್ಗುಣಿಯಂ. ಇಷ್ಟಾದ ಮೇಲೆ ಅವನು ಎಷ್ಟು ಸಜ್ಜನಿಕೆಯ ಮಾತನ್ನು ಹೇಳ್ತಾನೆ. ನಾನು ಅವರ ಸಾವಿಗೆ ಅಳುತ್ತಾ ಇದ್ದೀನಿ ಅಂದ್ರೆ, ನಾನು ನನ್ನ ಪಾಪಕ್ಕಾಗಿ ಇಷ್ಟೆಲ್ಲ ಸಾವುಗಳನ್ನ ನೋಡೋ ಸ್ಥಿತಿ ಬಂತು. ಆದ್ರಿಂದ ನಾನು ಪಾಪಿ ಕರ್ಮಿ, ನಾನು ನಿರ್ಗುಣಿ ಗುಣಹೀನನಾಗಿದ್ದೇನೆ ಅಂತೇಳಿ ವಿಧಾತ್ರಂಗೆ ಬ್ರಹ್ಮನಿಗೆ ಹಲವಿ ರಾಧಾನಂದನ ಮುಖವನ್ನು ನೋಡಿ ಸಂಜಯ ಹೇಳುತ್ತಾನೆ, ಹೇಳ್ತಾ ಇದ್ರೆ ಕೊನೆಗೆ ಹೇಳ್ತಾ ಇರೋದೆ, ಇವರಿಗೆಲ್ಲ ಸಂಸ್ಕಾರ ಮಾಡೋಕ್ಕೂ ಟೈಮ್ ಇಲ್ಲ ಅನ್ನುವಾಗ ಇನ್ನೇನ್ ಕೂತ್ಕೊಂಡು ಹೇಳೋದೆಂತದ್ದು? ಮುಂದೆ ಏನ್ ಮಾಡ್ಬೇಕು ಅಂತ ಯೋಚಿಸು. ಇವರಿಗೆ ಪ್ರತಿಕಾರ ಮಾಡ್ಬೇಕಾದ್ರೆ ಇನ್ನೂ ಅಜ್ಜ ಒಬ್ರು ಬದುಕಿದ್ದಾರೆ, ಅವರನ್ನು ಕೇಳಿ ಅವ್ರ ಸಲಹೆ ತಗೊಂಡು ಇನ್ನು ಇವ್ರನ್ನ ಹೇಗೆ ನಾವು ಸಂಹಾರ ಮಾಡೋದು ಅನ್ನೋ ಬಗ್ಗೆ ಯೋಚನೆ ಮಾಡ್ಬೇಕು. ಕರ್ತವ್ಯವನ್ನು ಬಿಟ್ಟು ಹೀನನಾಗಿ ಹಿಂಗ್ ಹೇಳ್ತಾ ಇದ್ದೀಯ ಅಜ್ಜಿ ಅಂದಾಗ ಅದು ನಿಜ ಅಂತ ಹೇಳಿ ಹೊರಡ್ತಾರೆ. ಸಂಜಯನ ಉದ್ದೇಶ ಹೇಗಾದರೂ ಮಾಡಿ ಭೀಷ್ಮರನ್ನ ಕರ್ಕೊಂಡು ಹೋದ್ರೆ ಭೀಷ್ಮರ ಉಪದೇಶದಿಂದ ಈಗಲಾದರೂ ಸಂಧಿಗೆ ಒಪ್ಪುತ್ತಾನೇನೋ ಅಂತ. ಯಾಕಂದ್ರೆ ಇನ್ನು ಸಾಧ್ಯ ಇಲ್ಲ ಅನ್ನೋದು 100% ಗ್ಯಾರಂಟಿ ಆಗಿದೆ. 100ಕ್ಕೆ 100 ಭಾಗ ದುರ್ಯೋಧನ ಕಾಲ್ ಮುರ್ಕೊಂಡು ಸಾಯೋದು ಗಟ್ಟಿಯಾಗಿರುವಾಗ ಈ ಹಂತದಲ್ಲಿ ಅರ್ಧ ರಾಜ್ಯ ಕೊಡೋದಾದ್ರೆ, ಸಂಧಿಗೆ ಒಪ್ಪೋದಾದ್ರೆ ನಾನಿದ್ದದ್ದು ಒಪ್ಕೊಂಡ್ಬಿಡ್ತಾ ಇದ್ದೆ. ದುರ್ಯೋಧನ ಏನ್ ಮಾಡ್ತಾನೆ ಅನ್ನೋದನ್ನ ನೋಡೋಣ ಅಂತೇಳಿ ಸಂಜೆಯ ಧೃತರಾಷ್ಟ್ರಕ್ಕೆ ಕರ್ಕೊಂಡು ಬರ್ತಾನೆ. ಎಲ್ಲೋ ಕಳೆದೋಯ್ತು. ಬಾ ಹೋಗೋಣ ಅಂಥೇಳಿ ಆರೊಡನೆ ನುಡಿವೇನೋ, ಅಳ್ತಿಯೋಳ ಆರೊಡನೆ ಗೋಲಗೋದೊಳಿಪ್ಪೇನೋ, ಯಾರದಾರ ನನಗೆಲ್ಲ ಹೋದ್ರು, ಆರೊಡನೆ ಸಮಂತ ಆರೋಗಿಪೇನೋ, ಯಾರ ಜೊತೆ ಕೂತು ಊಟ ಮಾಡ್ಲಿ, ಆರೊಡನೆ ಎನ್ನ ಅಣುಗರಿಲ್ಲದೆ ಈ ಭವಾಜಿಗಳನ್ನೆಲ್ಲ ಕಳ್ಕೊಂಡು ರಿಕ್ತನಾಗಿದ್ದೇನೆ ಅಂಥೇಳಿ ಈ ಕಡೆ ಮಾತನ್ನು ಹೇಳ್ತಾನೆ. ಏನಾಗಾಯ್ತು ಅಸುಮೋಕ್ಷಂ ಅಲ್ಲ, ಅಸುಮೋಕ್ಷ ಆದದ್ದು ಕೆಳೆಯಂಗೆ, ಕೆಳೆಯಂಗಾಯ್ತು ಅಸುಮೋಕ್ಷಂ ಪ್ರಾಣ ಹೋಯ್ತು. ಏನಾಗದು ಬಾಷ್ಪಾಂಬು ಮೋಕ್ಷಂ ಆಗದು ಕಡೆಪ ಕೆಳಕು ಧರಾತಳಮಂ ಕೊಟ್ಟನಿವಂ. ನನಗಾಗಿ ಯುದ್ಧ ಮಾಡಿ ನಾನು ಜಲಾಂಜಲಿಯನ್ನು ಕೂಡ ಎಳ್ಳು ನೀರು ಕೊಡಕ್ಕಾಗ್ಲಿಲ್ಲ.
ಅನ್ಯಂ ಮಂಡಲಮಂ ಸುಟ್ಟನಿವಂ ಅನ್ಯ ಮಂಡಲವಂ ಸುಟ್ಟನಿವಂ ನನಗಾಗಿ ನಾನು ಪ್ರತಾಪ ಶೌರ್ಯದ ಶಿಖಿ ಬೆಂಕಿಯಿಂದ ಆತನಿಗೆ ಸತ್ಕ್ರಿಯಾ ಅನಳನಿಂ ಸುಟ್ಟೆನೆಂಬಿಲ್ಲ. ಕಣ್ಣೀರಿನಿಂದ ಜಲಾಂಜಲಿಯನ್ನು, ಪ್ರತಾಪದಿಂದ ಅಗ್ನಿಕ್ರಿಯೆಯನ್ನು ಕೊಡ್ಬೇಕಾಗಿತ್ತು. ಏನು ಮಾಡದೆ ಮಾತಾಡ್ತಾ ಇದ್ದೀನಲ್ಲ. ಮತ್ಪ್ರಿಯತಮಂ ಕರ್ಣಂ ಇದೇಂ ಕೂರ್ತನೋ. ಇಂತಹ ಕರ್ಣನಿಗೆ ನಾನು ತೋರಿಸ್ತಾ ಇರೋ ಪ್ರೀತಿ ಇದು ಲೆಕ್ಕಕ್ಕಿಲ್ಲದ್ದು ಅಂಥೇಳಿ ಅವನು ಅಳ್ತಾ ಇರುವಾಗ, ಚಲಮೆನೆ ಮೆರೆಯೋ, ಇದೇನು ಹೆಂಗಸ್ರಂಗೆ ಹೇಳ್ತಾ ಇದೀಯ ಛೀ ಅಂತ ಸಂಜೆ ಹೇಳೋ ಮಾತು. ಪೆಂಡರ್ ಪಳಯಿಸುವಂದದೆ, ಹೆಂಗಸರೊಳಗೆ ಗಂಡರ್ ಪಳಯಿಸುವುದೊಡೆ ಆಯುಮಂ ಚಲಮಂ ಕೊಂಡೆಸಪರಾರೋ. ಗಂಡಸರ ಅಳತಕ್ಕಂಥ ಕೂತಿದ್ರೆ ಪ್ರತಾಪವನ್ನ, ಶೌರ್ಯವನ್ನು ಯುದ್ಧರಂಗದಲ್ಲಿ ತೋರಿಸೋರು ಯಾರು? ಆದ್ದರಿಂದ ಕುರುಕಲ ಮಂಡನ ಅಲಂಕಾರನೇ ಈ ವಂಶಕ್ಕೆ ನೀನ್ ಎತ್ತಿಕೊಂಡು ಛಲಮನೆ ಮೆರೆಯೋ ಅಂತೇಳಿ ಅವನು ಒಪ್ಕೊಂಡು ಹೆಜ್ಜೆ ಹಾಕ್ತಾನೆ. ಬರ್ತಾ ಇರುವಾಗ ಕಡೆ ಮಾತು ಅಂತ ಆಗ ಹೇಳಿದೆ, ಇದು ಕಡೆ ಮಾತು. ಕಾರಣ ನನ್ನ ಕಡೆಯದಾಗಿ ಇನ್ನೊಂದ್ಸರಿ ತಿರುಗಿ ನೋಡಿ, ನೀನು ನನಗೆ ಎಷ್ಟು ಬದುಕಿನ ಉದ್ದಕ್ಕೆ ಆತ್ಮೀಯನಾಗಿದ್ದೆ ಅಂದ್ರೆ, ನನ್ನ ದಿನನಿತ್ಯದ ಎಲ್ಲ ಕ್ರಿಯೆಗಳಿಗೂ ನಿನ್ನ ಸಹಾಯ ಹಸ್ತ ಇಲ್ಲದೆ ನಾನು ಬೇರೆ ಮಾಡ್ತಾ ಇರ್ಲಿಲ್ಲ. ಆದ್ರಿಂದ ನೀನು ಇಲ್ದೆ ಹೋದ್ರೆ ನಾನು ದುರ್ಯೋಧನ ಲೆಕ್ಕವೇ ಇಲ್ಲ, ಜೀರೋ ಆಗ್ಬಿಡ್ತಾ ಇದ್ದ. ಆದ್ರಿಂದ ಅಯ್ಯೋ ಕರ್ಣ, ಗುರು ದೀಕ್ಷಾ ವಿಧಿಗಳಿಗೆ ಗುರುವಿನಂತೆ ನೀನು ನನ್ನನ್ನ ನಡೆಸ್ತಾ ಇದ್ದೆ. ಮಂತ್ರಿ ಹಿತ ಕಾರ್ಯ ಆಲೋಚನೆಗೆ ಮಂತ್ರಿ ಅಂತ ಕೆಲಸ ಮಾಡ್ತಾ ಇದ್ದೆ. ಆಳದನೂರು ಉರ್ವರೆಯಂ ಕಾವಗುಣಕ್ಕೆ, ಉರ್ವರೆ ಭೂಮಿಯನ್ನು ರಕ್ಷಿಸುವ ಕೆಲಸಕ್ಕೆ ನೀನು ರಾಜನಂತೆ ನನಗೆ ಸಮನಾಗಿ ಕೆಲಸ ಮಾಡ್ತಾ ಇದ್ದೆ. ನರ್ಮ ಸಚಿವಂ ಕ್ರೀಡಾ ರಸಕ್ಕೆ, ಆಟಕ್ಕೆ ವಿನೋದಗಳಿಗೆ ಪ್ರೀತಿಯ ಸಚಿವನಂತೆ, ಮಂತ್ರಿಯಂತೆ ಕಾಣ್ತಾ ಇದ್ದೆ. ಗುರುಭಾರ ಕಿರಿಯೋಳ್, ಗುರುಭಾರ ವೀರ ಪ್ರತಾಪ ಶೌರ್ಯಕ್ಕೆ ಇರಿವ ಆಳಾಗಿದ್ದೆ. ಯಾವುದೋ ರಣಕ್ಕೆ ತುಳಿಲಾಳ್ ಕಟ್ಟಾಯದೊಳ್, ತುಳಿಲಾಳ್ ಶೂರ, ಕಟ್ಟಾಯದೊಳ್ ಪರಾಕ್ರಮ ತೋರಿಸುವ ಕಡೆಗಳಲ್ಲಿ ಶೌರ್ಯದ, ವೀರದ, ಪ್ರತಾಪದ ಆಳಾಗಿದ್ದೆ. ಮತ್ತೆ ಪರಿಹಾಸಕ್ಕೆ ಮೇಳದಾಳ್, ಏನು ಸುಮ್ಮನೆ ಇದ್ದಾಗ ನನ್ನನ್ನು ಸಂತೋಷ ಪಡಿಸೋದಕ್ಕೆ ಹಾಸ್ಯ ಮಾತುಗಳನ್ನು ಹೇಳ್ತಾ ನೀನು ಮೇಳದಾಳ್ ಆಗಿದ್ದೆ. ಎಂತು ಮರೆವಂ ದುರ್ಯೋಧನಂ ಕರ್ಣನಂ ಅಂತ ಹೇಳ್ತಾನೆ. ಇಷ್ಟು ಹೇಳಿ ಶೋಕರಸಮಂ, ಕೋಪರಸದ ಮೇಲೆ ಇಟ್ಟು ಅಲ್ಲ ತಿರುಗಿಸಿ, ಶೋಕರಸವನ್ನ ಕೋಪರಸದ ಮೇಲಿಕ್ಕಿ, ಕೋಪರಸ ಮುಂದಾಗಿ ಶೋಕರಸ ಒಳಗೋಗಿ ಗಟ್ಟಿ ಮಾಡಿ ಸಂಜಯನೆಂದ ಮಾತನ್ನು ಕೇಳಿ, ನೀನೀಂ ನೆಗಳ್ದ ಕಜ್ಜಮ್ಮದಾವುದು, ನಿಮ್ ಅಜ್ಜನೋಳು ಆಲೋಚಿಸಿ ನೆಗಳ್ಬೋದು ಅಂತ ಸಂಜಯ ಹೇಳಿದ ಮಾತನ್ನು ಒಪ್ಪಿ ಭೀಷ್ಮರಲ್ಲಿಗೆ ಬರ್ತಾನೆ. ಅಯ್ಯಪ್ಪ, ಇಷ್ಟೊತ್ತು ನೋಡಿದ ದೃಶ್ಯಕ್ಕೂ ಈಗ ಎಷ್ಟೋ ಹೆಣ್ಣುಗಳನ್ನು ನೋಡಿ ಎಲ್ಲಾ ಹೆಣ್ಣುಗಳನ್ನು ಮಾತಾಡಿಸಿ ಬಂದಿದ್ದಾನೆ. ಆದರೆ ಈಗ ನೋಡಿದ ದೃಶ್ಯ ಇದೆಯಲ್ಲ, ಅಯ್ಯಪ್ಪ ಹಾಡ್ಸಲಾಗುವಂಥದ್ದು. ಯಾಕೆಂದ್ರೆ ಭೀಷ್ಮ ಅಜ್ಜ ಅವ್ರ ಸಂಧಿ ಮಾತನ್ನು ಹೇಳಿದ್ರಿಂದ ಅದೊಂದ ಮಾತನ್ನು ಬಿಟ್ಟು ಎಲ್ಲ ವಿಷಯದಲ್ಲೂ ಭೀಷ್ಮರನ್ನು ಕೇಳ್ಕೊಂಡಿದ್ದಾನೆ. ಅಜ್ಜ ಅನ್ನೋ ಗೌರವ ಇದೆ. ಯಾಕೆಂದ್ರೆ ನಿಜವಾಗಿ ಈ ರಾಜ್ಯದ ಹಕ್ಕು ಭೀಷ್ಮರದ್ದಾಗಿದ್ದ ಹೊರತು ಈ ಗೌರವ ಪಾಂಡವರದ್ದಾಗಿರ್ಲಿಲ್ಲ. ಆದ್ರೆ ಏನೋ ಕಾರಣಾಂತರದಿಂದ ಒಂದು ಭೀಷ್ಮ ಪ್ರತಿಜ್ಞೆಯನ್ನು ಮಾಡಿ ತಂದೆ ಶಂತನುವಿಗಾಗಿ, ಮದುವೆಗಾಗಿ ತಾನು ರಾಜ್ಯದ ಅಧಿಕಾರವನ್ನ ಕೈಬಿಟ್ಟಿದ್ದಾನೆ. ಇದು ಗೊತ್ತಿರೋದ್ರಿಂದ ದುರ್ಯೋಧನ ಅವನ ಅನುಗ್ರಹದಿಂದ ನಾವು ಬದುಕಿದ್ದೇವೆ ಅನ್ನೋದನ್ನ ಯಾವತ್ತೂ ತಿಳಿದಿದ್ದಾನೆ. ಸಂಧಿ ವಿಷಯ ಯಾವಾಗ ವಿರೋಧಿಸಿದ್ರು ಕೂಡ ಹಿರಿಯರನ್ನ ಗೌರವಿಸುವಂತಹ ಅವನ ಸದ್ಗುಣ ಇದೆಯಲ್ಲ, ಅದು ಹೃದಯದ ಆಳದಲ್ಲಿ ಇರುವಂತಹದ್ದೇ. ನನ್ನ ಅಜ್ಜ ಮಂಚದ ಮೇಲೆ ಮಲಗಿದ್ದಾರೆ, ಮೆತ್ತೆ ಹಾಸಿಗೆ ಅಲ್ಲ, ಮುಳ್ಳಿನ ಹಾಸಿಗೆ, ಅದ ಮೇಲೆ ಒಂದು ಬೆಡ್ಶೀಟು ಇಲ್ಲ, ದೇಹಕ್ಕೆ ಚುಚ್ಕೊಂಡಿದೆ, ರಕ್ತ ಇಳಿತಾ ಇದೆ,
ಬೇಗ ಜೀವ ಹೋದ್ರು ಹೋಗ್ಲಿ, ಭಟ್ರೇ ನನಗೆ ಮರಣದ ಅನುಗ್ರಹ ಕೊಡಿ ಅಂತ ನಾವು ಬಿಡ್ತೀವಿ ಇಂಥ ಸಂದರ್ಭದಲ್ಲಿ. ಆದ್ರೆ ಅವನು ಉತ್ತರಾಯಣ ಪೂರ್ತಿ ಕಾಯ್ತಿದ್ದಾನೆ. ಅಮರಣಿಯಾದ ಭೀಷ್ಮ ಸ್ವ ಸಾವಿಗಾಗಿ ಇನ್ನಿಚ್ಛೆಯಂತೆ ಕಾಲವನ್ನ ಕಾಯ್ತಾ ಇರುವಾಗ, ಆ ನೋವನ್ನು ಅನುಭವಿಸ್ತಾ ಇರುವ ಭೀಷ್ಮನನ್ನು ಕಂಡು ಮಿಲಿಮಿಲಿ ಒದ್ದಾಡ್ತಾನೆ. ನರ ಶರ ಕೋಟಿ ಜರ್ಜರಿಸೆ, ನರ ಶರ ಕೋಟಿ ಕೋಟಿ ಶರ ಜರ್ಜರಿಸೆ, ಶರೀರಂ ಅಸ್ತ್ರವೇದ ಪರವಶನಾಗಿಯೂ ಮರೆದನಿಲ್ಲ ಮುಕುಂದಂ. ಧ್ಯಾನ ಮಾಡ್ತಾ ಮುಕ್ತದಿ ನೋಡ್ತಾ ಕೃಷ್ಣ ಧ್ಯಾನದಲ್ಲಿ ಮುಳುಗಿದ್ದಾನೆ. ಮುಕುಂದನೇಕ ಚಿತ್ತದಿ ಸ್ಮರಿಸುತ್ತಿದ್ದು ಇದ್ದು, ಒಂದೇ ಮನಸ್ಸಿನಿಂದ ಕೃಷ್ಣನ ಧ್ಯಾನ ಮಾಡ್ತಾ ಇದ್ದು, ಸಾವು ಸಮೀಪ ಆಗಿದೆ, ಪರಮಾತ್ಮನ ಧ್ಯಾನದಲ್ಲೇ ಜೀವ ಬಿಡ್ಬೇಕನ್ನೋದಿದ್ರು ಅವನ ಹೃದಯದಲ್ಲಿ ದುರ್ಯೋಧನಂಗೇನಾದುದೋ, ರಣಭೂಮಿಯಲ್ಲಿ ಅವನಿಗೆ ಏನಾಯ್ತೋ, ಸೋಲಾಯ್ತೋ, ಸಾವಾಯ್ತೋ, ಏನಾಯ್ತು ಅಂತ ಒಳ ಮನಸ್ಸಿನಲ್ಲಿ ನೋಡ್ತಾ ಇದ್ದಾನೆ ಅಂತ. ಅವನ ಅಪಾರವಾದ ಕೃಷ್ಣ ಭಕ್ತಿಯ ಧ್ಯಾನವನ್ನ ಮೀರಿ ಈ ಸಂತಾಪ, ಮೊಮ್ಮಗನ ಮೇಲಿನ ಅಭಿಮಾನ, ಪ್ರೀತಿ ಉಕ್ಕಿ ಬರ್ತಾ ಇದೆ. ಮೇಲ್ಮೇಲ್ ಒದ್ದಾಡ್ತಿದ್ದಾನೆ ಭೀಷ್ಮ. ಏನಾಯಿತೋ? ಮರಿಯುತ್ತಿದ್ದು ಮತ್ತೆ ಕುರುಭೂಮಿಯೊಳಿಗಳ ಅದೆಂತೊಟಾದದೋ ಕುರುಪತಿಗೆಂದನ ಪರಮ ಯೋಗಿಗಂ ಇಂತೊಟು ಮೋಹಮಾಗದೆ. ಕವಿ ವಿಸ್ಮಯದಿಂದ ಹೇಳುವ ಉದ್ಗಾರ, ಪರಮ ಯೋಗಿಗಂ ಇಂತುಟು ಮೋಹಮಾಗದೆ. ಹೀಗಿರುವಾಗ ನದಿ ನಂದನನ್ನ ದುರ್ಯೋಧನ ನೋಡಿ ಮಂಜೋದ್ಗತ ಕಂಠನಾಗಿ, ದುಃಖದಿಂದ ಕಟ್ಟಿದ ಕಂಠವುಳ್ಳವನಾಗಿ, ನಿನ್ನನ್ನು ಇನಿತಕ್ಕೆ ತಂದವನು ನಾನು, ಅಯ್ಯೋ ನನಗಾಗಿ ನೀನ್ ಈ ಸ್ಥಿತಿಗೆ ಬರ್ಬೇಕಾಯ್ತಲ್ಲ ಅಂತ ಚೆಚ್ಕೋತಾನೆ. ವಿನಯ ಮನೊಕ್ಕು ಬಿಟ್ಟು ನಿಮ್ಮ ವೃದ್ಧರ ಹೇಳಿದ ಹಿತೋಪದೇಶ ಮನದೋಳ್ ಇಳಿಕೆಗೊಳ್ಳದೆ, ಅನಿಲ ನಂದನ ವೈರದೆ, ಇಂದ್ರ ನಂದನನೊಡನೆ ಕಾದಿಸಿದೆನೋ. ನನ್ನ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಅರ್ಜುನ ಹತ್ರ ಯುದ್ಧ ಮಾಡುವಂತ ಮಾಡಿಸಿದ್ನೋ. ಇಂದ್ರನಂದನ ಅರ್ಜುನ, ಅವನೊಡನೆ ಕಾದಿಸಿದೆನು, ನಾನೇ ಕಡಕ್ಕಿದೆನ್, ಏನೋ ಗೆದ್ಬಿಡ್ತೀನಿ ಅಂತ ಉತ್ಸಾಹಗೊಂಡೆ. ಎನ್ನ ಪಾಪ ಕರ್ಮನ ಕಥದಿಂ, ಕಥ ನೆಪ, ಈ ಪಾಪಿಯ ಕಾರಣಕ್ಕಾಗಿ ನಿಮಗಂ ಈ ಇರವಾದುದು ಸಿದ್ಧ ಸಿಂಧು ನಂದನ, ಗಂಗಾಪುತ್ರನೇ ನಿಮಗೆ ಈ ಸ್ಥಿತಿ ಆಯ್ತಲ್ಲ ಅಂತೇಳಿ ಓಳಾಡ್ತಾ ಅಳ್ತಾ ಬರ್ತಾನೆ. ಧವಳ ಶ್ವೇತ ಛತ್ರಿ, ಆಳುಗಳು ಕಾಳುಗಳು, ಶಾಂಪು, ಏನೂ ಇಲ್ಲ, ಕಾಲಿಂಗ್ ಚಾಪ ಇಲ್ಲ, ಸಹಾಯಕ್ಕೆ ಯಾರೂ ಇಲ್ಲ. ಸಂಜೆ ಏನೊಬ್ಬ ಏನೋ ವ್ಯಾಸರ ಪಕ್ಕದಲ್ಲಿದ್ದಾನೆ. ಅವರ ಅಪ್ಪನಿಗೆ ಸುದ್ದಿಯನ್ನು ಕೊಡೋದಕ್ಕಾಗಿ ಬಂದಿರೋ ಹೇಳಿ ಅವನ ಪಕ್ಕದಲ್ಲಿ ನಡೆದು ಬರ್ತಾ ಇದ್ದಾನೆ. ಪಾಂಡವರನ್ನೊಡಂಬಡಿಸಿ ಈಗಲೂ ಸಂಧಿಯನ್ನ ನಾನು ಮಾಡಿಸ್ತೀನಿ, ಬಾರೋ ಬಾರೋ ಕಂದ, ನನ್ನ ಮಾತು ಕೇಳೋ ಅಂತ ಭೀಷ್ಮರಂದಾಗ, ನಿಮಗೆ ನಮಸ್ಕಾರ ಮಾಡಿ ಹೋಗೋಣ ಅಂತ ಬಂದೆ, ನಿಮ್ಮ ಹತ್ರ ಇನ್ನೂ ಸಂಧಿ ಮಾತು ಉಪದೇಶ ಕೇಳಕ್ ನಾನು ಬರ್ಲಿಲ್ಲ. ಎಷ್ಟು ರಾಜನಾದ ಗಾಂಭೀರ್ಯ ಆಗಿದೆ. ಅಯ್ಯೋ ದೇವರೇ, ಇಂಥ ಮಾತು ಕೇಳಕ್ ನನಗೆ ಕಿವಿ ಕೊಟ್ಟಿದ್ದೀಯಾ? ಎಷ್ಟು ಚೆನ್ನಾಗಿದೆ. ಸಂಧಿ ಸಂಧಿ ನಮ್ಮ ಜೀವಮಾನ ಕೇಳಿ ಬೇಜಾರಾಗಿ ಈಗ ಮತ್ತೆ ಈಗ ನಾನು ಹೇಳಿ ಕಳಿಸಿ ಧರ್ಮರಾಯನೊಡನೆ ನನಗೆ ಸಂಧಿ ಮಾಡಿಸ್ತೇನೆ, ಅರ್ಧ ರಾಜ್ಯ ಕೊಡಿಸ್ತೇನೆ ಅಂದ್ರೆ ಎರಡು ಕಾರಣಕ್ಕೆ ಬೇಜಾರು. ಇಲ್ಲಿವರೆಗೆ ಬೇಡ ಅಂತ ಅನ್ಕೊಂಡಿಸ್ತೇನೆ. ನಾನು ಇಷ್ಟು ಜನರನ್ನು ಕಳ್ಕೊಂಡು ಈಗ ಸಂಧಿಗೆ ಹೋದ್ರೆ ನೋಡಿದ ಜನ ಕೈ ತಟ್ಟಿ ನಗೋದಿಲ್ವೇ? ಅಯ್ಯೋ, ತಮ್ಮಂದಲ್ಲಿ ಒಬ್ಬರು ಸತ್ತರೆ ಜೀವ ಬಿಡ್ತೇನೆ ಎಂದ ಧರ್ಮರಾಯ. 100 ಜನ ತಮ್ಮಂದ್ರು ನಾನ್ ಜೀವ ಬಿಡ್ಲಿಲ್ಲ. ಇಂತಹ ಹೀನ ಸ್ಥಿತಿಯಲ್ಲಿ ನಾನು ಹೋಗಿ ಧರ್ಮರಾಯನ್ ಬಂದು ಕೈ ಕಟ್ಕೊಂಡು ನಿಲ್ಲು ಅಂತ ಹೇಳ್ತಾರಲ್ಲ, ಏನು ಮಾಡ್ಲಿ ಇನ್ನು ಚಿಚ್ಚು. ಆದ್ರೆ ಹಿರಿಯರ ಮುಂದೆ ಬಹಳ ವಿನಯವಂತ ಮಾತನಾಡೋ ಹಾಗಿಲ್ಲ, ಗೋಳಾಡ್ತಾನೆ. ನಿಮಗೆ ಒಡಮಟ್ಟು ಗೋಪನೆಂದು ನಮಸ್ಕಾರ ಮಾಡಿ ಬಂದೆ ಹೊತ್ತು, ಅಹಿತರೋಳ್ ಚಿಂದಿಯ ನೇಮ್ ಸಮಕೊಲಿಸಿರಿ ಎಂದು ಬೇಡಲು ಬಂದನೆ. ಹೇಳಿ ಮಜ್ಜ
ಸಮರದೊಳಗೆ ನಗಾವುದು ಕಜ್ಜಂ. ನಾನು ಯುದ್ಧದಲ್ಲಿ ಇನ್ನು ಯುದ್ಧ ಮಾಡೋದಕ್ಕೂ ಗೆಲ್ಲೋಕೆ ಹೇಗೆ ಏನಾದ್ರೂ ಉಪಾಯ ಇದ್ರೆ ಹೇಳ್ಕೊಡು ಅಂತ ಅವ್ರೇನ್ ಹೇಳ್ತಾರೆ, ಎಲ್ಲ ಮುಗಿದಾಗಿದೆ, ನೀನ್ ನಡಿ ಮುಂದೆ ನಾ ಬರ್ತೀನಿ ಅಂತ ಹೇಳೋ ಆಗಿದಾರ. ಅಲ್ಲ, ಸಂಧಿ ಹೇಳ್ತಿರಲ್ಲ, ಇಷ್ಟು ತಮ್ಮದನ್ನ ಕಳ್ಕೊಂಡು ನಾನು ಹೇಗೆ ಸಂಧಿ ಹೋಗ್ಲಿ? ನನಗೆ ನಾಚಿಕೆ ಆಗೋದಿಲ್ವ? ಅನುಜ ಸಮೇತರೋಳ್ ಅಂತಕ ತನಯನೋಳ್ ಭೀಮನಲ್ಲಿ ಅನುಜ ದನಿಗಳು ಹೋಗಿ ಧರ್ಮನಂದನನ್ ಅಳಿಪಿ ಪ್ರೀತಿಯಿಂದ ಸಂಧಿಗೊಯ್ದೊಡೆ ಮುನಿವರ ಮೆಚ್ಚುವರ ಮುನಿವರ ಮೆಚ್ಚುವರ ನುಡಿಗೆ ಪಕ್ಕ ಆಗಿದ್ದೀರೇನೆ. ನನ್ನ ಸ್ನೇಹಿತರು ಕೂಡ ತೂ ಇವನ್ನ ಇಷ್ಟು ದಿವಸ ಜಂಬ ಹೊಡೆದು ಈಗ ಏಕಾಂಗಿ ಅದೇ ಸೋಲ್ತೀನಿ ಗ್ಯಾರಂಟಿ ಆದಾಗ ಅಣ್ಣ ಅಂತೀರ, ನನಗೆ ದಮ್ಮಯ್ಯ ಅಣ್ಣ ಜೊತೆಲಿರೋಣ, ನನಗೇನೋ ಒಂಚೂರು 5 ಗಂಟೆ ಕೊಡಿ ಅಂತ ಕೇಳಕ್ ಹೋದ್ರೆ ಕೈ ತಟ್ಟಿ ನಗುವುದಿಲ್ವ? ಅವ್ರು 5 ಗ್ರಾಮ ಕೇಳಿದ್ರೆ ರಾಜ್ಯ ಎಲ್ಲ 5 ಹಳ್ಳಿನೂ ಕೂಡ ನಾನು ಜಮ್ಮ ಮಾಡ್ದನು, ಈಗ ನಾನಾಗ ಹೋಗಿ ಅರ್ಧ ರಾಜ್ಯ ಕೊಟ್ಬಿಡುವಣ್ಣ ಅಂತ ಅಂದ್ರೆ ಚುವರ ಶತ್ರುಗಳ ಎಲ್ಲರ ನುಡಿಗೆ ಬೈಗುಳಕ್ಕೆ ಪಕ್ಕಾಗದಿರನೆ. ಯಾಕೆಂದ್ರೆ ಅವ್ರ 5 ಕೇಳಿದ್ರು ಭೂಮಿ ಬಾಡಮಂ ಹಳ್ಳಿ 5 ಅವರ ಮುಂದೆ ಬೇಡಿದೊಡೆ ಆನ್ ಇತ್ತನಿಲ್ಲ ರಾಜ್ಯಾರ್ಥಮಂ ಈಗನ ಬೇಡಿದೊಡೆ. ಅಯ್ಯೋ ಭೀಮ ಆ ಭೀಮಂತ ನಗೆಯನ್ನ ನೆನ್ಸ್ಕೊಂಡ್ಬಿಟ್ರೆ ಹೃದಯಕ್ಕೆ ಚುಚ್ಚಿ ಹಾಗಾಗ್ತದೆ. ಬಂದ ನೋಡು ಬೇಡಕ್ಕೆ ಅಂತ ಅವನು ರೋಡಿಸನೆ ನನ್ನನ್ನ ಗೇಲಿ ಮಾಡೋದಿಲ್ಲ, ಅಪಹಾಸ ಮಾಡೋದಿಲ್ವೇ? ಎನ್ನಳುಗಾಳ್ ಅಣ್ಣ ಈ ತಮ್ಮ ಹೌದು. ಭೀಮ ಇನ್ನು ಅಲ್ವಾ? ನೆಲಕ್ಕಿರಿವೆನೆಂದು ಬಗೆದಿರೆ, ಅದನ್ನ ನೆಲಕ್ಕಿರಿವೆನೆಂದು ಬಗೆದಿರೆ ಪದ್ಯ ಇದೆಯಲ್ಲ, ಏನಂದೆ? ನೆಲಕ್ಕಿರಿವೆನೆಂದು ಬಗೆದಿರೆ ಪದ್ಯ ಇದೆಯಲ್ಲ ಮದ್ನಿ, ಕೇಳ್ತಾ ಇದ್ಯಾ? ಅಲ್ಲ, ಅನುಜ ಸಮೇತ ಇದೆಯಲ್ಲ, ಅದ್ರ ಮೇಲ್ಗಡೆ ಪದ್ಯ ಓದ್ಬೇಕಾಗಿತ್ತು. ತುಂಬಾ ಚೆನ್ನಾಗಿದೆ ಅದು, ಬಿಟ್ರು ಯಾಕೋ. ಯಾವ ಪದ್ಯ ಹೇಳು? ಅದೇ ನೆಲಕ್ಕಿರಿವೆನೆಂದು ಬಗೆದಿರೆ ಛಲಕಿರಿವೆ ಅಂತಿದೆಯಲ್ಲ, ಅದು ಓದ್ಬೇಕಾಗಿತ್ತು. ಅದು ಯಾಕೋ ಬಿಟ್ರಲ್ಲ, ಯಾಕೆ? ಹೇಳ್ತಾರೆ ಈ ಪದ್ಯ ಯಾಕೆ ಬಿಟ್ರಿ? ಅಯ್ಯೋ ಬಿಡಂಗಿಲ್ಲ, ಅದಕ್ಕೆ ಬಂದಿಲ್ಲ ನಾ ಇನ್ನು. ಇಲ್ಲ, ಹೌದಾ? ಇಲ್ಲ, ಅದನ್ನ ಬಿಡೋದಿಲ್ಲ. ಇಡೀ ಗ್ರಂಥದಲ್ಲಿ ಅತ್ಯಂತ ಶ್ರೇಷ್ಠವಾದ ಪದ್ಯ ಅದು, ಬಿಡೋಕ್ ಸಾಧ್ಯ ಇಲ್ಲ. ದುರ್ಯೋಧನನ ಈ ನಿಜ ಸ್ವಭಾವವನ್ನು ತೋರಿಸುವಂತಹ ಮಾತದು. ಅಜ್ಜ ಯುದ್ಧದಲ್ಲಿ ನನಗೇನು ಕೆಲಸ ಅಂತ ಹೇಳಿದಾಗ ಇನ್ನೊಂದು ಮಾತನ್ನು ಹೇಳ್ತಾನೆ, ನನ್ನ ಬದುಕಿನ ಉದ್ದಕ್ಕೆ ನಾನು ರಾಜ್ಯದ ಸುಖಕ್ಕಾಗಿ ರಾಜನಾಗಿರ್ಬೇಕಂತ ಇಷ್ಟಪಟ್ಟವನಲ್ಲ. ನನ್ನ ಜೀವನದಲ್ಲಿ ಒಂದು ಆದರ್ಶ ಛಲ, ಹಠ, ಹಿಡಿದ ಮಾತನ್ನ ಬಿಡದೆ ನಡೆಸುವಂತಹದ್ದು. ಅದಕ್ಕೆ ಯಾರು ವಿರೋಧಿಸಿದ್ರು ಜೀವನಾದ್ರೂ ಬಿಟ್ಟೇನು, ನನ್ನ ಹಠವನ್ನ ನಾನು ಬಿಡುವುದಿಲ್ಲ. ಛಲದಂಕಮಲ್ಲಂ ದುರ್ಯೋಧನಂ ಅಂತಲೇ ಅವನಿಗೆ ಬಿರುದು. ನೆಲಕ್ಕಿರಿವೆನೆಂದು ಬಗೆವಿರ ಛೀ ಛೀ ಛಲಕ್ಕಿರಿವೆನ್. ಯಾಕೆ ಯಾಕೆ ನನ್ನ ಇಷ್ಟು ಜನ ಬಂಧುಗಳೆಲ್ಲ ಹೋಗಿರುವಾಗ ಈ ನೆಲ ಕಟ್ಕೊಂಡು ನನಗೇನು? ಪಾಂಡು ಸುತರೋಳಿ ನೆಲನಿದು ಪಾಳ್ ನೆಲನಿದು ಎನಗೆ ದಿನಕ ಸುತ ನಮ್ ಕೊಲಿಸ ನೆಲವಿದು ಇದರೋಳ್ ನಾಂ ಪುದು வாழ்ದಪೆನೆ ಪುದು ಕ್ಷೇಮ. ಈ ನೆಲ ಮಾಡಬಾರ್ದ ಅನ್ಯಾಯ ನನಗೆ ಮಾಡ್ತು, ನನ್ನ ಕರ್ಣನ ಅಗಲಿಸ್ತು. ಈ ನೆಲ ಕಟ್ಕೊಂಡು ನನಗೇನು? ಏನೂ ಇಲ್ಲದೆ ಇದ್ದಾಗಲೇ ನಾನು ಛಲವಂತನಾಗಿ ಯುದ್ಧ ಮಾಡಿದವನು. ಈಗ ಎಲ್ಲರನ್ನು ಕಳ್ಕೊಂಡಿರುವಾಗ ನನ್ನ ಹಠವನ್ನ ಛಲವನ್ನ ಬಿಡ್ಲೆ? ನಾನು ಸಂಧಿಯನ್ನ ನೀವು ಹೇಳಿದ್ರೆ ಕೇಳೇ ನನಗೆ ಬೇಜಾರಾಗುತ್ತೆ ಅಂತ ಹೇಳಿ, ನನ್ನ ತಮ್ಮಂದರಲ್ಲಿ ಕಳ್ಕೊಂಡಾಗ ನಾನು ಬದುಕೊಂಡಿದ್ದೇನೆ. ಹಾಗೆ ತಮ್ಮಂದರಲ್ಲಿ ಒಬ್ಬ ಹೋಗಿದ್ದಳು ಧರ್ಮರಾಯ, ಬದುಕುಳಿತಾ ಇರಲಿಲ್ಲ. ಅನುಜ ಸಮೇತನೋಳ್ ಅಂತಕ ತನೆಯಳೋಳ್ ಅನುಜ ವ್ಯಪೇತನೀಗಳ್ ದುರ್ಯೋಧನ ನಳಿಪಿ ಸಂಧಿಗೈದೊಡೆ ಮುನಿವರ ಮೆಚ್ಚುವರ ನುಡಿಗೆ ಪಕ್ಕಾಗದೆರನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಭೀಮ ಕೈ ತಟ್ಕೊಂಡು ಹೋಗುದಿಲ್ವ ಅನ್ನೋ ಮಾತನ್ನು ಕೂಡ ನಾನು ಓದ್ದೆ. ಗಟ್ಟಿದ ಬೇಡಿ ಅವರಲ್ಲಿ ದೂತರನ್ನು ಅಟ್ಟಿದೊಡೆ ವೇಡಿಸಿ ರೋಡಿಸನೆ
ಓ ನಂದನನೆನ್ನ ಕೇಳಿಸಿ ಅಣಕ ಮಾಡಿ ರೋಡಿಸು ಅಪಹಾಸ್ಯ ಮಾಡುವುದಿಲ್ಲವೇ? ಹೀಗೆ ನಾನು ನನ್ನ ಎಲ್ಲ ಬಂಧುಗಳನ್ನು ಕಳ್ಕೊಂಡು ಈಗ ತಂದಿಗೆ ಹೋಗೋ ಸರಿಯಲ್ಲ, ನಾನು ಯುದ್ಧದಲ್ಲಿ ಗೆದ್ದು ಧರ್ಮರಾಯನಲ್ಲಿ ಸಂಧಿ ಮಾಡ್ಕೋತೀನಿ. ಯಾಕೆಂದ್ರೆ ನನಗೆ ಧರ್ಮಣ್ಣನಲ್ಲಿ ಬೇಸರ ಇಲ್ಲ. ಬಂಧುಗಳನ್ನು ಕಳ್ಕೊಂಡು ನನಗೆ ರಾಜ್ಯನೂ ಬೇಕಾಗಿಲ್ಲ. ರಾಜ್ಯಕ್ಕಾಗಿ ನಾನು ಯುದ್ಧ ಮಾಡ್ತಾ ಇಲ್ಲ, ನಾನು ಹಠಕ್ ಮಾಡ್ತಾ ಇದ್ದೇನೆ. ಸತ್ರೆ ಒಳ್ಳೇದಾಯ್ತು, ಗೆದ್ರೆ ಧರ್ಮರಾಯನಲ್ಲಿ ಸಂಧಿಯನ್ನು ಮಾಡ್ಕೋತೇನೆ. ಅಂದ್ರೆ ಅವನಿಗೆ ಅರಸುತನವನ್ನ ಬಿಟ್ಕೊಡ್ತೇನೆ. ನೋಡಿ, ಆ ಮಾತು ಬಹಳ ಚೆನ್ನಾಗಿದೆ. ನೆಗಳ್ದಂತಕಾತ್ಮ ಜನೋಳ್ ಎನ್ನ ಅಳಲ್ ಹಾರಿದೊಡೆ ಆಗದೆಂಬೆನೆ ಹೊರಕೊಂಡೋಗೋಷ್ಟೊತ್ತಾಗುತ್ತೆ. ಪುದುವಾಳಲ್ಕೆ ಅಣಂ ಆಗದು ಪುದು ಕ್ಷೇಮ. ಬಾಳು ಪುದುವಾಳಲ್ಕೆ ಅಣಂ ಸ್ವಲ್ಪವೂ ಕೂಡ ಆಗದು. ಎಂತುಂ ಅವರೋಳ್ ಸಂಧಾನ ಮಾಡಲಾಗದು. ನೀವಿಲ್ಲದೆ, ಅಜ್ಜ ದ್ರೋಣರಿಲ್ಲದೆ, ಕರ್ಣನಿಲ್ಲದೆ, ದುಶ್ಯಾಸನನಿಲ್ಲದೆ ಆರೊಡನೆ ರಾಜ್ಯಂಗೈವೆನೋ ಆರ್ಗೆ ಎನ್ನ ಸಂಪದಮಂ ತೋರುವೆನೋ ತೋರಿ ಮೆರೆವೆನೋ ನಾನು ವಿನೋದಂಗಳ. ತುಂಬಾ ಸಹಜವಾದಂತಹ ಈ ಮಾತು ತುಂಬಾ ರುಚಿಕರವಾಗಿದೆ. ಯಾಕೆಂದ್ರೆ ನಮ್ಮಲ್ಲಿ ಏನಿದೆ ಅದನ್ನ ಇನ್ನೊಬ್ಬರಿಗೆ ತೋರಿಸ್ಕೊಂಡು ನಾವು ಹೆಮ್ಮೆ ಪಡುವಂತಹದ್ದು. ನಿನಗೊಂದು ₹1,00,00,000 ಕೊಡ್ತೀನಿ, ನೀನು ಹಿಮಾಲಯದಲ್ಲಿ ಒಂದ್ ಮನೆ ಮಾಡ್ಕೊಂಡಿರು, ಪ್ರತಿ ತಿಂಗಳ 1 ಕೋಟಿ ಕಳಿಸ್ತಾ ಇರ್ತೀನಿ ಅಂದ್ರೆ ಕಂಡೀಷನ್, ಹಿಮಾಲಯದಲ್ಲಿ ನೀನ್ ಮುಂಟಿಗಿರ್ಬೇಕು, ಇಷ್ಟ ಮಿತ್ರ ಬಂಧು ಬಾಂಧವ್ರು ಯಾರು ಇರಬಾರ್ದು, ನೀನ್ ಎಷ್ಟು ದಿವಸ ಇರು, ಸುಖವಾಗಿರು. ಹಿಮಾಲಯ ತುದಿನಲ್ಲಿ ಕೂತ್ಕೊಂಡು ಕೋಟಿ ಇಟ್ಕೊಂಡು ಏನ್ ಮಾಡ್ಬೇಕು? ಇನ್ನು ಮನುಷ್ಯನ್ ನೋಡ ಹಂಗಿಲ್ಲ ಅಂತ ಅನ್ನೋದಾದ್ರೆ ಬಟ್ಟೆ ತೊಡ್ಬೇಕಾಗಲ್ಲ. ಯಾಕೆಂದ್ರೆ ನೋಡಿ, ಅನ್ನೋರಿಲ್ಲ, ಹೇಗಿದ್ರು ಹಾಗೆ ನಡೀತದೆ. ನಿನ್ ದುಡ್ಡು ಬೇಡ, ಹಿಮಾಲಯದ ವಾಚೂ ಬೇಡ, ಏಕಾಂಗಿತನೂ ಬೇಡ. ಈ ಹಿನ್ನೆಲೆಯಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಆರ್ಗೆ ತೋರಿ ಮೆರೆವೇನೋ ನಾನಾ ವಿನೋದಂಗಳ. ಆದ್ದರಿಂದ ಅಜ್ಜ ಅಖಂಡಿತಂ ಅಭಿಮಾನಂ, ಅದನ್ನೇ ಬಿಡಿ ಬಲವಾಗಿ ಹಿಡ್ಕೊಳ್ತೇನೆ. ಅಭಿಮಾನ ಒಂದು ನಷ್ಟವಾಗಿದೆ, ಅದನ್ನು ಹಿಡ್ಕೊಳ್ತೇನೆ. ಕಾದದಿರೇನಜ್ಜ, ನಾನು ಹುಟ್ಟಿನಿಂದ ವೀರಕ್ಷತ್ರಿಯನಾಗಿ ಬದುಕಿದವನಾಗಿ ಈಗ ಯಾವುದೇ ಕಾರಣಕ್ಕೆ ಕಾದ ಬೇಡ ಅಂದ್ರೆ ಜೀವ ಬಿಡು ಅಂತ ಅರ್ಥ. ಕಾದದಿರೇನಜ್ಜ ಪಾಂಡವರಾದ ನಾನು ಅದೇನ್ ಇವತ್ತು ನಿಶ್ಚಯ ಆಗ್ಬೇಕು, ನಾನು ಇದ್ರಲ್ಲಿ ಯಾರಾದ್ರೂ ಒಬ್ರು ಬದುಕ್ಬೇಕು. ಆದ್ದರಿಂದ ನಾನು ಯುದ್ಧವನ್ನ ಮಾಡ್ತೀನಿ ಅಂತ ಹೇಳಿ ಕಡೆಯದಾಗಿ ಭೀಷ್ಮರನ್ನ ಆಗಲೋ ಮುನ್ನ ಒಂದು ಮಾತನ್ನು ಹೇಳ್ತಾನೆ. ವೈರ ಭೀಷ್ಮರ್ ಹೇಳೋ ಮಾತು, ದುರ್ಯೋಧನಿಗೆ ಕಡೆಯದಾಗಿ ಭೀಷ್ಮರ್ ಹೇಳೋ ಮಾತು, ಇವನು ಉದ್ದಕ್ಕೂ ವೈರ ಬೆಳೆಸ್ಕೊಂಡು ಬಂದಿರೋನು ಈಗ ಜ್ಞಾತಕ್ಕೆ ಸುಮ್ಮನೆ ವ್ಯರ್ಥವಾಗಿ ನನ್ನ ಮಾತಾಡಲಿ, ನನ್ನ ಮಾತನ್ನು ಕೇಳೋದಿಲ್ಲ. ಯಾಕೆಂದ್ರೆ ವೈರ ಎಂಬ ಮರವನ್ನ ಚೆನ್ನಾಗಿ ನೀರಾಕಿ ಬಳಸಿದ್ದಾನೆ. ಈಗ ಅದು ಫಲ ಕೊಡ್ತಾ ಇದೆ. ಅದರ ಫಲ ಅಂತ ಹೇಳಿದ್ರೆ ದುರ್ಯೋಧನನ ಸಾವು. ಈಗ ನಾನೇನ್ ಹೇಳಿದ್ರು ಅಷ್ಟೇ ಅಂತ ಭೀಷ್ಮರು ಮನಸ್ಸಿನಲ್ಲಿ ಹೇಳ್ಕೊಳ್ಳುವಂತಹ ಮಾತು. ಜತುಗೇಹಾನಲ ಬೀಜಂ, ಈ ವೈರಕ್ಕೆ ಮೊದಲನೇ ಬೀಜ ಜತುಗೇಹ ಅನಲ. ಹೊರಗಿನ ಮನೆಯಲ್ಲಿ ಬೆಂಕಿ ಹಾಕಿದ್ದು, ಅವರನ್ನು ಕೊಲ್ಲೋದಕ್ಕೆ ಮಾಡಿದ ಮೊದಲನೇ ಪ್ರಯತ್ನ ಬೆಂಕಿ ಹಾಕಿ ಸುಡಕ್ ಮಾಡಿದ್ದು, ವೈರದ ಬೀಜ ಅದು. ಆಮೇಲೆ ಅದು ಸ್ವಲ್ಪ ನೀರು ಹಾಕಿ ಚಿಗುರು ಬಿಡ್ತು. ವಿಷ ಸಂಯುಕ್ತಾನ್ನ, ಭೀಮನಿಗೆ ವಿಷ ಕೊಟ್ಟು ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ರು. ವಿಷ ಕೊಟ್ಟು ಮೂರ್ಛೆ ಹೋದಾಗ ತಗೊಂಡೋಗಿ ಸಾವಿಗೆ ಅವನನ್ನು ಹಾಕ್ಬಿಟ್ರು. ಅದು ಚಿಗುರು ಬಿಟ್ಟ ಈ ವೈರದ್ರುಮ ಚೂರು ಬೆಳೀತು. ಉಗ್ರ ವಿಷ ಸಂಯುಕ್ತಾನ್ನ ಜಾತಾಂಕುರಂ ಚಿಗುರು ಕೃತಕ ವಿನೋದ ಪಲ್ಲವ ಚಯಂ. ಈಗ ಎಲೆ ಆಯ್ತು, ಹೇಗೆ ಕೃತಕ ಜೂತ, ಮೋಸದ ಜೂಜಿನಲ್ಲಿ ಅವನ ವೈರದ ದ್ರುಮ ಇನ್ನಷ್ಟು ಬೆಳೀತು. ಕಡೆಯದಾಗಿ ಅದು ಮೈ ತುಂಬ ಫಲಪುಷ್ಪಗಳನ್ನ ಪಡ್ಕೊಂಡಿದ್ದು. ಅದು ಪಾಂಚಾಲಿಯ ಜುಟ್ಟನ್ನ ಹಿಡಿದು ಎಳೆದಾಗ ನಡೆದಂತಹ ಪರಮಾವಧಿ ಅನ್ಯಾಯ. ರೋಷ ಗೃಹ ಬೆಳೆಯೋದಕ್ಕೆ ಚಾಲ ರಾಜಾತ್ಮಜಾಯತ ಕೇಶ ಪುಷ್ಪಮಂ ಬೆಳೆದುದು, ಹೂಬಿಟ್ಟದ್ದು ಆಯತ ವಿಸ್ತಾರವಾದ
ಕೇಶ ಜಡೆಯನ್ನ ಕೈ ಹಾಕಿ ಎಳೆದದ್ದು. ಬೆಳೆದುದಾ ವೈರದ್ರುಮ ಕೌರವ ಕ್ಷಿತಿಪಾಲನ್ ಊರು ಕಿರೀಟ ಭಂಗ ಫಲಮಂ ಮಾಡದೆ ಹೋಗುದೆ. ಹೀಗೆ ಬಳಸಿಕೊಂಡು ಬಂದಂತಹ ವೈರದ್ರುಮ ಏನ್ ಫಲವನ್ನು ಕೊಡುತ್ತೆ? ಕೌರವ ಕ್ಷಿತಿಪಾಲನ ಊರು ಭಂಗ, ತೊಡೆ ಮುರಿಯೋದು, ಆಮೇಲೆ ಕಿರೀಟವನ್ನು ಒದೆಯುವಂತಹದ್ದು, ಫಲಮಂ ಮಾಡದೆ ಹೋಗುಮೆ. ಆ ಮಾತನ್ನು ಕೊಡ್ತಾರೆ. ಪ್ರೀತಿಯ ಕಡೆಯೊಳಗೆ ಕವಿ ಜ್ಞಾಪಿಸ್ಕೊಳ್ತಾನೆ, ಅವನ ಕಿರೀಟವನ್ನ ಒದೆಯೋದಕ್ಕೆ ಹೋಗ್ತಾನೆ. ಆಗ ಬಲರಾಮ ಬೇಡ, ಬಲರಾಮ ಬಂದಿದ್ದಾನೆ, ಅಲ್ಲಿ ಬರ್ತೀನಿ ಅಲ್ಲಿಗೆ, ಬೇಡ ಬೇಡ ಅಂತ ತಡೆದಾಗ ಒದಿತೀನಿ ಅವನ ಪ್ರತಿಜ್ಞೆ. ಅದು ಕಾಲ್ ಮುರಿಯೋದು, ಕಿರೀಟ ಒದೆಯೋದು, ಅದು ಅರಸೊತ್ತಿಗೆ ಮಾಡುವಂತಹ ಹೆಚ್ಚಿನ ಅಪಮಾನ. ಹೀಗೆ ಇವನು ಸಂಧಿಯನ್ನ ಮಾಡಿ ಪೂರ್ವಕ್ರಮದಲ್ಲಿ ನಡೆಯೋ ಹಾಗೆ ಮಾಡಬೇಕು ಅಂತ ಹೇಳಿ ಅದಾದ್ಮೇಲೂ ಕೂಡ ಮದಗಜ ಮಸಿಯನ್ನ ತೆರೆಸಿ ಲೇಖನ ಬರೆದು ಸಂಜಯನ ಕೈನಲ್ಲಿ ಧೃತರಾಷ್ಟ್ರ ಕಳಿಸ್ಕೊಡ್ತಾರೆ. ಹೇಗಾದ್ರೂ ಮಾಡಿ ನಾನು ಧರ್ಮರಾಜನಿಗೆ ಹೇಳ್ತೀನಿ, ನಿನ್ ಮಗನಿಗೆ ನೀನ್ ಬುದ್ಧಿ ಹೇಳಿ ಸಂಧಿ ಮಾಡಿಸು ಅಂತ ಹೇಳಿ ಕಾಗದ ಕಳಿಸ್ತಾರೆ. ಆಮೇಲೆ ಅದನ್ನೆಲ್ಲ, ಅಯ್ಯೋ ಅಜ್ಜ, ಇನ್ನೂ ನಿನಗೆ ನನ್ನ ಬುದ್ಧಿ ಗೊತ್ತಿಲ್ವಾ, ನನ್ನ ಸ್ವಭಾವ ಗೊತ್ತಾಗ್ಲಿಲ್ವಾ? ಕೇಳು, ಕಡೆಯದಾಗಿ ಹೇಳ್ತೇನೆ, ಈ ನನ್ನ ಉತ್ತಮವಾದ ಬಲಿಷ್ಠವಾದ ದೃಢವಾದ ತೋಳುಗಳಿರೋವರೆಗೆ ಈ ಎರಡು ಮೆನ್ನ ನೀಡು ತೋಳ್ ಆಯತ್ತಂ, ನೀಡು ಉದ್ದವಾದಂತಹ ತೋಳುಗಳಲ್ಲಿ ಕೂಡಿದಂತಹ ವೀರವೃತ್ತಿ ಜಯ ಎಂಬಿದು ದೈವಾಯತ್ತಂ. ವೀರವೃತ್ತಿ ನನ್ನ ಕೈಯಲ್ಲಿದೆ. ಜೈವ ಷಷ್ಭಾಗಂತ ಮನುಷ್ಯಾಣ ಸಪ್ತಮ ದೈವ ಚಿಂತನ. ಅದ್ರ ಬಗ್ಗೆ ನಂಗೆ ಕಾಳಜಿ ಇಲ್ಲ. ನನ್ನ ಪರಾಕ್ರಮ ನಾನು ತೋರ್ತೇನೆ, ಸಾಯ್ತಾನು ಬದುಕ್ತಾನು ಅದು ಪರಮಾತ್ಮನ ಇಚ್ಛೆ. ದೈವಾಯತ್ತಂ, ಜಯಮೆಂಬುದು ದೈವಾಯತ್ತಂ. ಅಜ್ಜ, ಇಂದಿನ ಮಾತು ನನಗೆ ರೋಮಾಂಚನ ಆಗುತ್ತೆ ಓದೋದಕ್ಕೆ. ಭರತಾನ್ವಯಕ್ಕೆ ಕಳಂಕವಾಗದಂತಿರನೆಗಳ್ವೆ. ನಮ್ಮ ಭರತ ವಂಶಕ್ಕೆ ಅವಮಾನವಾಗದ ಹಾಗೆ ವೀರ ಕ್ಷತ್ರಿಯನಾಗಿ ಬದುಕಿದ ಸತ್ತ. ಕ್ಷತ್ರಿಯರಿಗೆ ಇರ್ಬೇಕಾದ ಒಂದೇ ಗುಣ, ಅದು ಶೌರ್ಯವನ್ನ ತೋರುವುದು, ಆಗದೇ ಇರುವಂತಹದ್ದು, ಗಂಡಾಗಿ ಬದುಕುವಂತಹದ್ದು. ನಾನು ಈ ನನ್ನ ವಂಶಕ್ಕೆ ಅವಮಾನ ಬರೋ ಕೆಲಸ ನನ್ಗತ್ನವರೆಗೂ ಮಾಡಿಲ್ಲ, ಮುಂದೆ ಮಾಡಲ್ಲ ಅನ್ನುವಾಗ ಅವನ ವ್ಯಕ್ತಿತ್ವದ ಪೂರ್ಣ ದರ್ಶನವನ್ನ ಈ ಸಾಲಿನಲ್ಲಿ ಕವಿ ಕೊಡ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ದ ಭೀಷ್ಮರಿಗೆ ಆಶ್ಚರ್ಯವಾಗುತ್ತೆ. ಅಯ್ಯೋ, ಇನ್ನು ಇವನಿಗೆ ಉಪದೇಶ ಮಾಡಬಾರ್ದು, ಏನಾದರೂ ಉಪಾಯ ಮಾಡಿ ಅವನಿಗೆ ಗೆಲುವಾಗುವಂಗೆ ಮಾಡಬೇಕು ಅಂತ ಯೋಚಿಸಿ ಒಂದು ಮಂತ್ರೋಪದೇಶ ಮಾಡೋಣ. ಒಂದು ದಿವಸ ಕಳೆದ್ರೆ ನಾಳೆ ಬಲರಾಮ್ ಬರ್ತಾನೆ, ಗೆಲುವು ಸಿಗುತ್ತೆ ಅಂತೇಳಿ ಅವನನ್ನು ಒಪ್ಪಿಸಿ ಜಲಮಂತ್ರೋಪದೇಶವನ್ನು ಮಾಡಿ ವೈಶಂಪಾಯನ ಸರೋವರದಲ್ಲಿ 1 ದಿವಸಗಳ ಕಾಲ ಇರ್ಲಿ ಅಂತ ಯೋಚಿಸ್ತಾರೆ. ಅವನೇನು ಎಷ್ಟು ಹುಡುಗರು ಭೀಮಾದಿಗಳು ಸಿಕ್ಲಿಲ್ಲ. ಆಳುಗಳು ಇಡೀ ಪ್ರಾಂತವನ್ನೆಲ್ಲ ಹುಡುಕಿ ಕಡೆಗೆ ಒಬ್ಬ ಆಳು ಒಂದು ಸೂಚನೆಯನ್ನು ತಗೊಂಡು ಬರ್ತಾನೆ. ಇವರು ಅಶುಭಸ್ಯ ಕಾಲಹರಣ ಅಂತ ಮಾಡಿದ್ರು. ಕಾಲಹರಣ ಮಾಡಿದ್ರೆ ಅಶುಭ ಆಗುತ್ತೆ ಅಂತ ಅವ್ರಿಗೆ ಪಾಂಡವರಿಗೆ ಗೊತ್ತಿಲ್ಲದೇನೋ. ಅದಕ್ಕಾಗಿ ಅವ್ರ ಆಳುಗಳನ್ನು ಎಲ್ಲ ಕಳಿಸಿದ್ದಾರೆ. ಅವನನ್ನ ಹುಡುಕೊಂಡು ಬರೋದಕ್ಕಾಗಿ ಸರೋವರದಲ್ಲಿ ಪ್ರವೇಶ ಮಾಡಿದ ಹೆಜ್ಜೆ ಗುರ್ತಿಲ್ಲ, ಹೊರಬಂದು ಗುರ್ತಿದೆ ಅಂದಾಗ, ಗುರ್ತಿಲ್ಲ ಒಳಗೋದದ್ದಿದೆ ಅನ್ನುವಾಗ ಒಳಗಿದಾನೆ ಕಳ್ಳ ಅಂತ ಗುರ್ಸಿ ಅವನನ್ನ ಎಬ್ಬಿಸ್ತಾರೆ. ಕೆಟ್ಟದಾಗಿ ಬೈತಾರೆ. ಬೈದಾಗ ಎದ್ದು ಬರ್ದೇ ಇದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿ. ರಾಜ್ಯದ ಆಸೆನೇ ಇದ್ರೆ ಬಲರಾಮ ಬಂದಾಗ ತನಗೆ ಒಳ್ಳೇದಾಗ್ತಿತ್ತು ಅನ್ನೋವಾಗ ಇನ್ನು 1 ದಿವಸ ಅವನು ಸಿಡ್ಕೊಂಡು ಬರ್ತಿದ್ದ. ಅವನಿಗೆ ರಾಜ್ಯದ ಆಸೆ ಇಲ್ಲ, ಧನದ ಆಸೆ ಇಲ್ಲ, ತನ್ನ ಕ್ಷತ್ರ ಪೌರುಷ ಒಂದನ್ನು ಮೆರೆಯುವಂಥದ್ದೇ ಆಸೆ. ಭೀಮ ಬೈದಾಗ ಎದ್ದು ಬರ್ಬೇಕು ಅನ್ನೋದೇನು, ಎದ್ದು ಬಂದಿದ್ರಿಂದ ಅವನು ಗಂಡುಗಾಡಿ ಭೀಮ ಕೈ ತಟ್ತಾನೆ, ಬೆಲೆ ಎದ್ದು ಬಂದ ಅಂತೇಳಿ ಭೀಮನೂ ಮಿಚ್ಚುವಂತಹ ಸಾಹಸ. 2 ಮಾತು ಈ ಮುಂದಿನ ಭಾಗದಲ್ಲಿ ದುರ್ಯೋಧನನ ಹಿರಿಮೆಯನ್ನು ಹೇಳುವಂತಹದ್ದು. ಒಂದು, ಬೈದ ಅಂತ ಹೇಳಿ ಎದ್ದು ಬಂದದ್ದು, ರಾಜ್ಯದ ಆಸೆ ಇದ್ರೆ ಎದ್ದು ಬರ್ತಿರಲಿಲ್ಲ. 2ನೇದು, ಯುದ್ಧ ಮಾಡುವಾಗ ಅವನ ಹೊಡೆದಕ್ಕೆ ಭೀಮ ಮೂರ್ಛೆ ಹೋಗ್ತಾನೆ. ಮೂರ್ಛೆ ಹೋದವನನ್ನ ಕೊಲ್ಲಲಾರದು ಎಂದು ಗದೆಯ ಗಾಳಿಯಿಂದ ವಾಯುಪುತ್ರನನ್ನ ಎಬ್ಬಿಸುವಂತೆ ಮಾಡಿ ಎಬ್ಬಿಸಿ ಯುದ್ಧ ಮಾಡ್ತಾನೆ. ಧರ್ಮ ಯುದ್ಧವನ್ನ ಮಾಡುವ ದುರ್ಯೋಧನಲ್ಲಿ ಇದು ಬರ್ತಲಿಲ್ಲ. ಈ ಕವಿ ಮಾಡುವಂತಹ ಚಿತ್ರ ಅವನು ಸಂತೋಷಪಟ್ಟು ಬೇಷ್ ಅಂತ ಭೀಮನ್ ಕೈನಲ್ಲಿ ಬೇಷ್ ಅನ್ಸ್ಕೊತಾನೆ. ಭೀಮ
ಸ್ವಂತದಿಂದ ಕೆಳಗೆ ಹೊಡಿಬಾರ್ದು ಅನ್ನೋದು ಯುದ್ಧ ನಿಯಮ. ತೊಡೆ ಹೊಡಿತಾನೆ ದುರ್ಯೋಧನ ಭೀಮ್ನಿಗೆ ಹೋಲಿಸಿದ್ರೆ ಯಾರು ಹೆಚ್ಚು ಧರ್ಮವಂತರು. ಅದಕ್ಕೆ ಮುಂಚೆ ಕಡೆಯದಾಗ ಒಂದೆರಡು ಮಾತಿದೆ. ನಾನು ಯಾತಕ್ಕೂ ಬೇಜಾರು ಮಾಡಲಿಲ್ಲ. ಅರಿಗಳವಳು ಪುದುವಾಳೆನೆ ನೊಂದೆ, ಪುದುವಾಳು ಕ್ಷೇಮವಾಗಿ ಸತ್ ಜೊತೆ ಬದುಕು ಅಂತ ಹೇಳಿದಾಗ ನಾನು ನೊಂದೆ. ಇದನ್ನು ಕೇಳುವುದಕ್ಕಾಗಿ ಕಿವಿಗಳು ಎರಡಂ ಎನಗೆ ಬಿದಿ ಮಾಡಿದ್ದಾನೆ ಅಂತ ಹೇಳುವಂಥದ್ದು. ಒಂದು ಪ್ರವೇಶ ಮಾಡುವಾಗ ಒಂದೆರಡು ಮತ್ತರಂತರದಿಂದ ಪರಮಟ್ಟ ಪಜ್ಜೆ ಎಂಬೆನಿಸುವವೋಲ್ ಎಂದು ಬೆರಗಾಗಿ ಪುಗೆ ಹಿ ಎಂದು ಅವನ ರಾಜ್ಯ ಲಕ್ಷ್ಮಿ ಬೇಸಿ ಪೊರಟಳ್. ಹಿಂದಿಂದೆ ನಡ್ಕೊಂಡು ಹೋಗುವಾಗ ವೀರನಾಗಿ ಹೋದವನ ಜೊತೆಲಿ ವೀರಲಕ್ಷ್ಮಿ ರಾಜ್ಯಲಕ್ಷ್ಮಿ ಎರಡೂ ಇರ್ತಾರೆ ಅಂತ ನಂಬಿಕೆ. ಆದ್ರೆ ಇವತ್ತು ಅವನು ಹೇಳ್ತಾನಲ್ಲ ನಡವಳಿಕೆ ಅಂದ್ಕೊಂಡು ಹೌದು ಅನ್ನೋ ಮಾತಿನ ಮೂಲಕವಾಗಿ ಇನ್ನು ಅವನ ಬಾಳು ಹಾಳಾಯಿತು ಅನ್ನೋ ಸೂಚನೆಯನ್ನ ಕವಿ ಕೊಡ್ತಾನೆ. ತುರುವಂ ಕಳಿಸುವ ಪಾಪಗಳು ಮಾಡಿದ್ದು ಲಿಸ್ಟು. ಒಂದು ದನಗಳನ್ನು ಕದಿಯೋ ಪ್ರಯತ್ನ ಮಾಡಿದ, ವಿರಾಟ್ ರಾಜನ ಗೋವುಗಳನ್ನ ಕದ್ದದ್ದು. ಕೃಷ್ಣೆಯ ನಿರಿಯಂ ಬಿಡಿದು ಚವೇಳ್ವ, ಅವನ ಸೀರೆಯನ್ನ ಬಿಚ್ಚೋದಕ್ಕೆ ಆಜ್ಞೆ ಮಾಡಿದ್ದು ಎರಡನೇ ಪಾಪ. ಕೊಳನಂಪಿಂದು ಬೆರಗಾಗಿ ಪುಗುವ ದುರ್ನಯ, ಇದು ಹಿಂದಿಂದಕ್ಕೆ ಹೋಗೋದು. ಈ ಮೂರು ಪಾಪ ಇದನ್ನು ಕಂಡು ಇವು ಮೇರೆಪವೆ ಮರೆಪವೆ ಕೌರವನ ರಾಜ್ಯ ದಾಯದ ಖೇಡಂ, ಅವನ ಭಾಗದ ಹಕ್ಕಿನ ಹಾಳಾಗುವುದನ್ನ ಈ ಮೂರು ಅನ್ಯಾಯಗಳು ಧರ್ಮ ವಿರುದ್ಧವಾದ ಕಾರ್ಯಗಳು ತಾಮೆ ಬೇಳವೆ. ಹೀಗೆ ಸರೋವರಕ್ಕೆ ಹೋಗ್ತಾನೆ. ಸರೋವರ ಅದೆಷ್ಟು ದೊಡ್ಡದಾಗಿದೆ ಅನ್ನೋ ಭವ್ಯವಾದ ಪದ್ಯ. ಟೈಮ್ ಇಲ್ಲದೆ ಹೋದ್ರು ಓದ್ಬೇಕು ನಾನು. ಗಗನಂ ಬೀಳ್ದುದೋ ಮೇಣ್ ನೆಲಕ್ಕೆ ನೆಲನೇಂ ಪುಟ್ಟಿತೋ, ಎಷ್ಟು ದೊಡ್ಡದು ಆಕಾಶ ಅಷ್ಟು, ಭೂಮಿ ಅಷ್ಟು. ನೆಲಕ್ಕೆ ನೆಲನೇಂ ಪುಟ್ಟಿತ್ತೋ ಮೇಣಿಲ್ಲಿ ಪನ್ನಕ ವೃಂದಾರಕರೆಂದು ಮಿರ್ಪ ಬಿಲನೋ, ಅವ್ರುಗಳು ವಾಸ ಮಾಡುವಂತಹ ಬಿಲ. ಮೇನ್ ಅಷ್ಟ ದಿಗ್ನಾಗರಾಜಿಗ ಮೈ ಕಚ್ಚಿಕೊಳ್ಳಲೆಂದ ಅಜಂ ಸಮೇದ, ಸರೋವರವೋ ಅಷ್ಟ ದಿಕ್ಕಾನೆಗಳು ಸ್ನಾನ ಮಾಡುವುದಕ್ಕಾಗಿ, ಬಹಳ ತಾನುಗಳು ಭೂಮಿನವರು ಇಲ್ಲಿ ಬಂದು ಸ್ನಾನ ಮಾಡೋದಕ್ಕಾಗಿ ಮೈ ಖರ್ಚಿಕೊಳ್ಳಲೆಂದು, ತೊಳೆಯೋದು ಖರ್ಚು ಕ್ಷಾಳನೆ ದಂಶನಿಜ, ಕಚ್ಚೋದಕ್ಕೂ ಕಚ್ಚು ಅಂತಾರೆ. ಮೈ ತೊಳೆಯೋದಕ್ಕಾಗಿ ಅಜಂ ಸಮೇದ ಬ್ರಹ್ಮ ಮಾಡಿದ ಸರೋವರವು. ದೊಡ್ಡದು ಅನ್ನೋದಕ್ಕಾಗಿ ತೋಯೋದ್ದೇಶಮೋ ಸಂಧ್ಯಂ ಬಗೆದತ್ತೆನಿಸ್ತಿದ್ದುದಯಂ ಪಿರಿದೋ ವೈಶಂಪಾಯನ ಅಬ್ಜಾಕರಂ, ಅಬ್ಜಾಕರ ಕಮಲವನ. ಹೀಗೆ ಅವ್ನು ಬರ್ತಾ ಇರುವಾಗ ಅಯ್ಯೋ ಅಯ್ಯೋ ಚೀ ಚೀ ಚೀತ ಹಕ್ಕಿ ಪಕ್ಷಿಗಳು ಬಹಳ ಸುಂದರವಾದ ಚಿತ್ರ. ಸರೋವರದಲ್ಲಿ ಹಕ್ಕಿ ಪಕ್ಷಿಗಳಿರುವಾಗ ನಾವು ಒಳಗೋದ್ರೆ ಅವ ಹಾರೋಗ್ತಾರೆ. ಮನೆ ಮುಂದೆ ನೀವು 4 ಮೆಕ್ಕೆಕಾಳು ಹಾಕಿದ್ದೀರಿ, 10 ಪಾರಿವಾಳಗಳು ಬಂದು ತಿಂತಾ ಇದೆ ಅಂದಾಗ ನೀವು ಹೋದ್ಕೊಳ್ಳ ಏನ್ ಮಾಡ್ತವೆ, ತುರ್ರಂತ ಹಾರ್ತವೆ. ನೀವು ಮರಿ ಆದ್ಮೇಲೆ ಮತ್ತೆ ಬರ್ತವೆ. ಮನುಷ್ಯನ ಕಂಡು ಹಾರೋದು ಸಹಜ. ಹಾಗೆ ದುರ್ಯೋಧನ ಸರೋವರವನ್ನು ಪ್ರವೇಶ ಮಾಡಿದಾಗ ಹಕ್ಕಿಗಳು ಹಾರೋದು ಸಹಜ ತಾನೆ. ಆದರೆ ಕವಿ ಕಲ್ಪನೆ ಮಾಡ್ತಾನೆ, ಯಾಕೆ ಹಾರ್ತವೆ ಅಂದ್ರೆ ಇವನು ಅವು ಪ್ರಕೃತಿ ಧರ್ಮ ಪಕ್ಷಪಾತಿ, ಭೀಮ ಪಕ್ಷಪಾತಿ, ಇವನು ದುಷ್ಟ. ಆದ್ದರಿಂದ ಇವನಲ್ಲಿ ಪ್ರವೇಶ ಮಾಡಿದ್ರೆ ಸರೋವರದ ಪಾವಿತ್ರ್ಯ ಹಾಳಾಗ್ತದೆ. ನಾವಿಲ್ಲಿರೋಕ್ ಸಾಧ್ಯನಾ? ಏ ದುಷ್ಟ, ಪುಗದಿರು ನಿನ್ನ ಪೊಕ್ಕ ತೊರೆಗಳು ಮೊದಲಾಗಿರೆ ಬತ್ತಿದಪ್ಪುವು. ದೊರೆಯ ದುರಾತ್ಮತಂ ಕಳನ್ ಒಳಕೊಂಡರೆ ಪ್ರವೇಶ ಮಾಡಿದರೆ ಈ ಮನಿ ಸರೋವರ ಮನೆಲ್ಲ ತೋಳ್ಬಲದಿಂದ ಏನ್ ಮಾಡಿ ಕದಡಿ ಆಮೇಲೆ ನಮ್ಮನ್ನು ಸಾಯಿಸ್ತಾನೆ. ಪೊಗದಿರಿ ತೊಲಗೆಂದು ಕಕ್ಕಿ ಬಂತಿರೆ ಹೇಳುವಂತೆ ನೆಗಳ್ದತ್ತು ಮಾಡಿದ್ದು ಬಕ ಕೋಕ ಮರಾಳ ವಿಹಂಗಮ ಸ್ವನ ಶಬ್ದ, ವಿಹಂಗಮ ಹಕ್ಕಿಗಳು, ಅಲ್ಲಿದ್ದ 106 ಹಂಸ ಮೊದಲಾದ ಪಕ್ಷಿಗಳು ಬೇಡ ಬೇಡ ಅಂತೇಳಿ ಅವನನ್ನ ತಡೆದವು. ಭೀಮಸೇನ ಆಡಂಬರ ಭಾಗ.
ತುಂಬಾ ಕೋಪದಿಂದ ಬರ್ತಿದ್ದಾನೆ, ಯಾರೆದ್ರಿಗೂ ಅಲ್ಲ ತಾನೇ. ಎಲ್ಲಿ ಹೋಗ್ಬಿಟ್ಟ, ಕಾಣ್ತಾ ಇಲ್ವಲ್ಲ, ನನ್ನ ಪ್ರತಿಜ್ಞೆ ನೆರವೇರ್ಸಕ್ಕಾಗಲ್ಲಲ್ಲ. ಅವನ ದುಶ್ಯಾಸನನ ರಕ್ತ ಕುಡಿದ ಹಾಗೆ ಇವನನ್ನು ಕೂಡ ಕಾಲ್ ಮರದು ದ್ರೌಪದಿಗೆ ತಲೆ ಬಾಚ್ಬೇಕು ಅವನ ರಕ್ತದಲ್ಲಿ. ಆ ಪ್ರತಿಜ್ಞೆ ಆಗ್ತಾ ಇಲ್ವಲ್ಲ ಅಂತೇಳಿ ಅದು ಎಷ್ಟು ಗದ್ದಲ ಮಾಡ್ತೀಯಾನೆ ಅಂದ್ರೆ ಅವನ ಅಪಾರವಾದ ರೋಷವನ್ನ ಕವಿ ನಾಲ್ಕೆಂಟು ಮಾತಲ್ಲಿ ಹೇಳ್ತಾನೆ. ಅಂಟುವೆನೋ ಕುಲ ನಗಂಗಳಂ, ಕುಲ ನಗ ಬೆಟ್ಟಗಳು, ಕುಲ ಪರ್ವತಗಳು, ಇಂಟುವೆನೋ ಕುಡಿತೇನೆ ಚತುಸ್ಸಮುದ್ರಮಂ, ರವಿ ಶಶಿಯಂ ಮೀಟುವೆನೋ ಗಗನದಿಂ, ಆಕಾಶದಿಂದ ಸೂರ್ಯ ಚಂದ್ರನ್ನ ಮೀಟು ಬಿಡ್ತೇನೆ, ಗಂಟಲೊತ್ತುವೆನೋ ಸಕಲ ದಿಕ್ಪಾಲಕರಂ. ನರಮನುಷ್ಯರು ಮಾಡಕ್ ಸಾಧ್ಯವೇ ಇಲ್ಲಿರುವಂತ ಅತ್ಯದ್ಭುತವಾದಂತಹ ಈ 4 ಮಾತುಗಳನ್ನು ಹೇಳ್ತಾನೆ. ಅವನ ಅಪಾರವಾದ ಶೌರ್ಯಕ್ಕೆ ತಕ್ಕ ವಿಜೃಂಭಣೆ ಇದು. ಪ್ರತಿಜ್ಞೆ ಮಾಡ್ತಾನೆ, ನಾನ್ ಬಿಡೋದಿಲ್ಲ, ಕೊಂದೇ ಕೊಲ್ತಾನೆ. ಚತುರಂತ ಕ್ಷಿತಿಕ ಅಂತ ಕೇಳ್, ಭೂಮಿ ಜಲದಿ ಕೇಳ್, ಸಪ್ತಾರ್ಚಿ ಕೇಳ್, ಪಂಚಭೂತಗಳಿಗೆ ಒಂದೊಂದಕ್ಕೂ ಕೇಳ್, ಸಪ್ತಾರ್ಚಿ ಬೆಂಕಿ ಕೇಳ್, ತಾತ ಮಾರುತ ಕೇಳ್, ತಂದೆ ವಾಯು ಕೇಳ್, ಮಾರುತ ಮಾರ್ಗ ಕೇಳ್, ಮಾರುತ ಮಾರ್ಗ ಆಕಾಶ, ಈಗ ಇದನ್ನು ಹೇಳಿ, ಕಿವನಂ ಕೊಂದೆನ್ನ ಕೋಪಾಗ್ನಿಗಾಹುತಿ ಮಾಡ್ಪೆಂ, ಕೊಲ್ಲಲಾರದೊಂದು ಧರಿಸಂದಾನೆನ್ನಂ ಸಂದಗ್ನಿಗಾಹುತಿ ಕೊಡುವೆ. ಒಂದು ವೇಳೆ ಅವನನ್ನು ಕೊಲ್ಲಕ್ಕಾಗದೆ ಹೋದ್ರೆ ಬೆಂಕಿಗೆ ಬಿಸಾಯ್ತೀನಿ. ಪ್ರತಿಜ್ಞೆ ಮಾಡೇ ಮಾಡ್ತೇನೆ. ಪೂಂದೊದರಿದಂ ಕೌರವ್ಯ ಕೊಳಾಳಂ. ತನ್ನ ಪತ್ನಿಗಾಗಿ ಪ್ರತಿಜ್ಞೆಯನ್ನು ಪೂರ್ಣ ಮಾಡೋದಕ್ಕಾಗಿ ಪ್ರತಿಜ್ಞೆ ಮಾಡ್ತಾನೆ. ಯುದ್ಧ ಮೈ ಪರ್ಚ್ಕೊಳಂಗ್ ಆಗ್ತಾ ಇದೆ. ದುರ್ಯೋಧನ ಎದುರಲ್ಲಿದ್ದರೆ ಯುದ್ಧ ಮಾಡ್ಬೋದು, ಗಲಾಟೆ ಮಾಡ್ಬೋದು, ಏನು ಮಾಡೋದು. ಕಣ್ಣಿಗೆ ಕಾಣ್ಲಿಲ್ಲ ಅನ್ನುವಾಗ ನಾನೇನ್ ಮಾಡೋದೀಗ, ಏನ್ ಮಾಡೋದೀಗ? ಏ ಧರ್ಮಣ್ಣ, ಇವತ್ತಿಂದ ನಿನ್ ಮಾತನ್ನ ಕೇಳಲ್ಲ. ನೀನ್ ಅಣ್ಣನೂ ಅಲ್ಲ, ನನ್ನ ತಮ್ಮನೂ ಅಲ್ಲ, ಹೋಗು. ಹಿಂದೆ ಕೊಲ್ಬೇಕ ನನ್ನ. ಅನಂಬಿದೆಯನಲ್ಲಂ ನೀನುಂ ಗುರುವಲ್ಲಂ, ಇಂದಿನೊಂದೇ ದಿವಸದೊಳು ಉರ್ವಿನಾಥ ಧರ್ಮರಾಯ, ಕರಿಯ ಬಿಡು, ಹೋಗಕ್ ಬಿಡು. ಕುರು ಸೋನುಮ ನಿರದಿಕ್ಕಿ ಮುಕ್ಕಿ ಮಿಕ್ಕಿದ್ದು ಕರೆಸಿದ ಪೆಂ, ಕರಿಸು ಹಿಚುಕು. ಇವತ್ತೊಂದು ದಿವಸ ನಾನು ನಿನಗೆ ವಿಧೇಯನಲ್ಲ, ನೀನು ನನ್ನ ಹಿರಿಯನಲ್ಲ. ಈ ಮಾತು ವೇಣಿ ಸಂಹಾರ ಅಂತ ಸಂಸ್ಕೃತದಲ್ಲಿ ಒಂದು ನಾಟಕ, ಆ ನಾಟಕದಲ್ಲಿ ಬರೋ ಮಾತಿನ ನೇರ ಅನುವಾದ ಇದು. ಸಹದೇವ ಅಗ್ನಿಮಾನಯ, ಇವನ್ ಕೈ ಬೆಂಕಿ ಹಚ್ತೀನಿ, ಅಗ್ನಿಮಾನಯ. ಅದ್ಯಂದಿನೈಕ ದಿವಸಂ ಅಹಂ ವಿಧೇಯಸ್ತವ, ಇವತ್ತಿನ ಒಂದು ದಿವಸ ನಿನಗೆ ನಾನು ವಿಧೇಯನಲ್ಲ, ನೀನು ನನ್ನ ಹನುಮ ಅಲ್ಲ, ಹೋಗು ಅಂತೇಳಿ ಪ್ರತಿಜ್ಞೆಯ ಪೂರ್ಣಕ್ಕಾಗಿ ಶೌರ್ಯದ ಪರಮೋನ್ನತ ಸ್ಥಿತಿಗೆ ಸಿಕ್ಕಿ, ನನ್ನದಲ್ಲ ಅಂತ ಹೇಳ್ಬೇಕು, ಹೃದಯದ ಮಾತಲ್ಲ ಅದು, ಕೋಪದ ಅಷ್ಟಲಿನ ಮಾತು. ಅವನು ಯಾಕೆ ಅವನ ಮೇಲೆ ಅವನಿಗೆ ಅಷ್ಟು ನಂಬಿಕೆ ಅಂದ್ರೆ, ದ್ರೋಣಾಚಾರ್ಯರಲ್ಲಿ ಧನುರ್ವಿದ್ಯೆ ಕಲಿಯುವಾಗ ಒಂದು ಸಂದರ್ಭ ಜ್ಞಾಪಿಸ್ತಾನೆ ಕವಿ. ಭೀಮ ಬಾಣ ಬಿಡ್ತಾನೆ, ಜೊತೆಗೆ ಎಲ್ರಿಗೂ ಬಾಣ ಬಿಟ್ಟು ಗುರಿ ಇಟ್ಟು ಹೊಡಿ ಅಂತ ತೋರಿಸುವಾಗ ದೂರದಲ್ಲಿ ಒಂದು ಲಕ್ಷ್ಯ ಇಟ್ಟು ಕಣ್ಣಲ್ಲಿ ಗುರಿಯನ್ನ ನೋಡಿ ನೋಡಿ ಒಕ್ಕಣ್ಣಿನಲ್ಲಿ ಬಾಣ ಬಿಡು ಅಂತ ಹೇಳ್ತಾರೆ. ಹಾಗೆ ಬಿಟ್ಟು 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 ಗುರಿ ಮುಟ್ಟು ಅಭ್ಯಾಸ ಮಾಡ್ಬೇಕಾ. ಭೀಮ್ನಿಗೂ ದ್ರೋಣಿಗೆ ಹೇಳಿದ್ರು, ಬಿಲ್ ತಗೋ, ಹಗ್ಗ ಕಟ್ಟು, ಬಾಣ ತಗೋ, ಬಿಲ್ಲಿಗೆ ಹೂಡು, ಹೊಡಿ ಅಂದ್ರು. ಹೊಡೆದ. ಅಂತ ದ್ರೋಣರ ಕಡೆ ನೋಡ್ದ, ಹೊಡೆದಿದ್ದೀನಿ ಅಂತ ತಲೆ ಆಡಿಸಿದ್ರು. ಅಂತ ಓಡೋಗಿ ಆ ಬಾಣ ವಾಪಸ್ ತಗೊಂಡು ಬಂದ. ವೇಗವಾಗಿ ತಾನು ಬಿಟ್ಟ ಬಾಣವನ್ನು ಹೋಗಿ ವಾಪಸ್ ತಗೊಳ್ಳೋದಾದ್ರೆ ಅವನಿಗೆ ಬಿಲ್ಲು ಬಾಣ ಯಾಕೆ, ಹೋಗಿ ಚುಚ್ಚು ಬರ್ಬೋದಲ್ಲ ಎದುರಾಳಿಗೆ ಅಂತ. ಆ ಭೀಮನ ಪರಾಕ್ರಮದ ಓಟದ ಚಿತ್ತಿಯನ್ನ ಬಹಳ ಚೆನ್ನಾಗಿ ಕವಿ ಜ್ಞಾಪಿಸ್ಕೊಳ್ತಾನೆ. ಗುರು ಲಕ್ಷ್ಯ ಸಿದ್ಧಿ ಇಲ್ಲ ಏನೆ, ಪರಿವ ಅಂಬಂ ಪರಿದು ಓಡಿ ಹಿಡಿದು ಬೇಗಂ ದರ್ದ ಪರ್ಪಂತಿರೆ, ಪವನಜನ ಜವದೆ ವೇಗದಲ್ಲಿ, ಪವನಜ ಪರಿದಂ ಮಾಂಡು ಇರದೆ ಇದರಂಬಳಿಯಂ. ಓಡ್ತಾನೆ ಹುಡ್ಕೊಂಡು, ಅವನು ಹುಡುಕ್ತಾನೆ, ಎಲ್ಲರೂ ಹುಡುಕ್ತಾರೆ, ಎಲ್ಲೂ ಸಿಗೋದಿಲ್ಲ. ಇನ್ನೆಗಂ ಕೈ ಬೆಸರದಿಂ, ಗುರುಜನಕ್ಕೆ ಸಮುಚಿತಾಚಾರಂ ಮೆರೆದು ಭೀಮನಾದಂ ನೆಗಳ್ಚಿ,
ನನ್ನ ತಂದೆ ತಾಯಿಗಳು ಬರ್ತಾರೆ. ದುರ್ಯೋಧನನ್ನ ವಿನಯ ಇದ್ದೇ ಇದೆ, ಗುರುಗಳಿಗೆ ನಮಸ್ಕಾರ ಮಾಡಬೇಕು. ಆದ್ರೆ ಮಾಡಿ ಆದ್ಮೇಲೆ ನಿನ್ ಮಗನ್ನ ಚೂರು ಮಾಡ್ತೀನಿ, ಬಿಡುದಿಲ್ಲ ನಾನು. ಏ ಧೃತರಾಷ್ಟ್ರ ಕ್ಷಿತಪಾಲ ಕೇಳ್, ಗಾಂಧಾರಿನಿ ಕೇಳ್, ಕೊಂದೆಂಭವತ್ಸುತರಂ ನೂರ್ವರಂ. ಎಷ್ಟು ಜನನ್ನು ತೆಗೆದಿದ್ದೇನೆ. ಪ್ರಹತೀಂ ಇಂದು ಅಂದು ದುಶಾಸನೋರ ಸ್ಥಳಕ್ಷರ ಜಲದೆ ಚೇಕದಿಂ ತಣಿಪಿದೆಂ. ದುಶ್ಯಾಸನನ ಎದೆಯನ್ನ ಹೊಡೆದು ತಿಮ್ಮಿದ ರಕ್ತದಿಂದ ನಾನು ಖುಷಿಗೊಂಡಿದ್ದೇನೆ. ಇನ್ನುಳಿದನೊಬ್ಬಿದ್ದಾನೆ. ಕೋಪಾಗ್ನಿಯಂ ತಂಪು ಮಾಡಲು ಬಂದೆನ್ ಉದ್ಧತನಂ ಕೋಪಕೃತಾಪರಾಯ ಶತನಂ. ಅಪರಾಧ ಶತ ಮಾಡಿದ ಆ ಪಿಂಗಾಕ್ಷನಂ ಕೊಲ್ಲಲೆಂದು ಬಂದೆನು ಅನ್ನುವಾಗ, ಅಯ್ಯಯ್ಯೋ ತಂದೆ ತಾಯಿ ಹತ್ರ ಈಗ ನಾನು ನೋಡ್ತಾ ಇದ್ದೀನಿ ನಿಮ್ ಮಗನ್ನ ಕಟ್ ಮಾಡ್ತೀನಿ ಅಂತಾರೆ, ಎಷ್ಟು ದುಃಖ ಆಗ್ಬೇಕು. ಯಾಕಂದ್ರೆ ಹೇಳ್ತಾ ಇರೋನು ಭೀಮ ನೋಡ್ತಾನೆ ಅನ್ನೋದು ಗೊತ್ತು. ಅದಕ್ಕಾಗಿ ಕೈ ಮುಗಿದು ತಾವು ಹಿರಿಯರಾಗಿ ನಿನ್ನ ದೊಡ್ಡವನಾಗಿ ಒಂದು ಮಾತು ಬೇಡ್ತೇವೆ, ನಡ್ಸ್ಕೊಡೋ. ಹಿರಿಯರ ಮಾತು ಬೀಳ್ಬಾರ್ದು. ಇನ್ನು ಮೊದಲು ನಮ್ಮನ್ನು ಕೊಂದು ಆಮೇಲೆ ನಮ್ಮ ಮಗನ ಕೊಲ್ಲು, ನಾವದ ನೋಡಕ್ಕಾಗಲ್ಲ. ಅನಿವಾರ್ಯ ತನೆಯರ ದುಃಖಮಂ ಅನುಭವಿಸಿ ಈ ಹಸು ಹೋಗೋದು ಕಣೋ. ನೀನ್ ಒಳ್ಳಿದ್ದು ಕೈ ಇಷ್ಟು ಮಾಡಿ ಉಪಕಾರ ಮಾಡೋ ಭೀಮ. ನೀವು ಮುನ್ನ ಎಮ್ಮ ಸುತನಂ ಬಳಿಯಂ. ಮೊದಲು ನಮ್ಮನ್ನೊಂಗು ಆಮೇಲೆ ಬೇರೆಯವರ ಅಂತ ಹೇಳಿ ಹೇಳ್ಕೊತಾರೆ. ಅಷ್ಟೊತ್ತಿಗೆ ವಿಂಧ್ಯಕಾಂತ ಒಬ್ಬ ದೂತ ಸರೋವರದಲ್ಲಿ ಹೆಜ್ಜೆಯ ಗುರುತು ಇದ್ದದ್ದನ್ನ ನೋಡಿ ಬಂದು ಪಾಂಡವರಿಗೆ ಹೇಳಿದಾಗ, ಪಾಂಡವರು ಸರೋವರದ ಸುತ್ತ ನಿಂತ್ಕೊಂಡು ಹೇಗಾದರೂ ಮಾಡಿ ಅವನನ್ನು ಎಬ್ಬಿಸ್ಬೇಕು ಅಂತ ಪ್ರಯತ್ನ ಮಾಡುವಾಗ ಭೀಮ ಧರ್ಮರಾಯ ಬಂದ, ಧರ್ಮಣ್ಣ ನೀ ಬೈದ್ರೆ ಆಶೀರ್ವಾದ, ನಂಗೇನ್ ಬೇಜಾರಿಲ್ಲ ಅಂತ ಮನಸ್ಸಲ್ಲಿ ಅನ್ಕೊಂಡ. ಅರ್ಜುನ ಬೈದಾಗ ಇರ್ಲಿ ಮೇಲ್ ಬಂದ್ಮೇಲೆ ನೋಡ್ಕೊತೀನಿ ನಿನ್ನ ಅಂದ. ನಕುಲ್ ಸಹದೇವರು ಬೈದಾಗ ಅಯ್ಯೋ ಮಕ್ಕಳು ಮಾತು ಮುದ್ದು ಮಾತು, ಮಕ್ಕಳು ಎತ್ಕೊಂಡೋಗಿ ಒದಿಯಲ್ವಾ, ನಾವು ಖಾಲಿ ಮುತ್ತಿಡಲ್ವಾ ಅಂತ ಅಂದ. ಯಾವಾಗ ಭೀಮ ಅನ್ನೋ ನೀರೊಳಗಿರ್ದು ಬೆಮರ್ತನು ರಗಪತಾಕಂ, ಅವನಿಗೆ ತನ್ನ ಶೌರ್ಯದ ಮೇಲೆ ಅಭಿಮಾನ ಇರೋದ್ರಿಂದ ಅದನ್ನ ಹೀನವಾಗಿ ತೆಗಳುವುದನ್ನು ಕಾಣುವಾಗ, ಅಪಮಾನ ಮಾಡುವ ಮಾತನ್ನ ಆಡಿದಾಗ, ನನ್ನ ಎದರಲ್ಲಿ ನೀನು ಬದುಕಿದಾನೆ ಎನ್ನುವಾಗ ಮಾತನಾಡಿದಾಗ ನಾಲ್ಗೆಯನ್ನ ಕಟ್ ಮಾಡಿದೆ, ನಾನು ಯಾಕೆ ಬದುಕಿರ್ಬೇಕು ಅಂತ ಅನ್ನಿಸ್ದಾಗ ಅವ್ನು ನೀರೊಳಗಿದ್ದೀನಿ ನನ್ನ ಆತ್ಮವೇನೋ ನೀರೊಳಗಿದ್ದು ಬೆವರಿನಂತೆ ಎದ್ದು ಬಂದಂತೆ. ಆ ಎದ್ದು ಬಂದ ದುರ್ಯೋಧನ ಚಿತ್ರನ ಫೋಟೋ ಕೊಟ್ಟು ಅಂಟಿಸಿದ್ದಾರೆ. ಅದ್ಭುತವಾಗಿದೆ. ಅಯ್ಯೋ ಏನಪ್ಪಾ ನೀರೊಳಗೆ ಎತ್ಕೊಂಡಿದ್ದಾನೋ, ಅಯ್ಯೋ ಪಾಪ ಇವ್ರು ಸಹಾಯಕ್ ನಿಂಗೆ ಅಷ್ಟನೇನೋ. ಇಲ್ಲಿ ಭೀಷ್ಮರ ಹತ್ರ ಮಾತಾಡುವಾಗ ದುರ್ಯೋಧನ ಒಂದು ಮಾತು ಹೇಳಿದ್ದಾನೆ, ಸತ್ತರೆ ಬಿಟ್ಟರೆ ನೀ ಸಂಧಿ ಮಾಡಿಸ್ತೀನಿ, ಸಾಯ್ಬೇಡ ಸುಮ್ಮನೆ ಅಂತ ಅಂದಾಗ, ಹಾಗಾದ್ರೆ ಸತ್ತರ್ ಮತ್ತೆ ಹುಟ್ಟೋದಿಲ್ವೋ, ಸಾಯಕ್ಕ ಕಂಜಬೇಕು, ಸತ್ತರು ಹುಟ್ತಾರೆ, ಹುಟ್ಟಿದಾರಲ್ಲ ಸಾಯ್ತಾರೆ ಅನ್ನುವಾಗ ಅಯ್ಯೋ ಬಿಡಿ ಸಾವಿನ ಮಾತು ಹೇಳ್ಬೇಡಿ ಅಂತ ಹೇಳಿದಾನೆ. ಅದನ್ನ ಜ್ಞಾಪಿಸ್ತಾನೆ. ಸತ್ತರೆ ಪುಟ್ಟರೆ ಪರಮಡು ಹೊರಡು, ಅದನ್ನ ಅವನ ಆದರ್ಶವನ್ನ ಅವನಿಗೆ ಹೇಳಿ ಅವನಿಗೆ ಮೈ ಕೆರ್ಸ್ಕೊಳ್ಳೋ ಮಾಡ್ತಾನೆ. ಜಲದೋಳ್ ಮೀನಿರ್ಪವೋಲ್ ನೀ ಕೊಳದೊಳೆ ಮುಳುಗಿರ್ದಕ್ಕಟ, ಅಯ್ಯೋ ಕೋಡ ಸೇಡಿಂಗೆ ಒಳಗಾದೆ. ಕೋಡ ಸೇಡು ಅಂದ್ರೆ ಚಳಿಯ ಸೆಡೆತ. ಅಯ್ಯೋ ನೀರೊಳಗ ಇದ್ಕೊಂಡು ಯಾರ ಜೊತೆ ನನ್ನ ಅಕ್ಕಪಕ್ಕ ಯಾರಿದ್ದಾರೆ, ಕಂಡ ದುಶ್ಯಾಸನ ವೀರಲ್ಲ, ಕಪ್ಪೆ ಮೀನು ಆಮೆ ಇವ್ರ ಜೊತೆ ಪಕ್ಕದಲ್ಲಿದ್ದಲ್ಲ ನಾಚಿಕೆಗಲ್ವ ನಿನಗೆ. ದುರ್ಯೋಧನ ವ್ಯಸರ್ಗಿದು, ದುರ್ಯೋಧನ ಯಾರಿಂದಲೂ ನಾನು ಸೋಲದೇ ಇರುವವನು ಅಂತ ನಿಮ್ಮ ಅಪ್ಪ ನಿಮ್ಗೆ ಹೆಸರಿಟ್ರಲ್ಲ, ಅದಕ್ಕೆ ಲಜ್ಜಾಕರಂ ತೋರಿದೈ ಛೀ ನಿನ್ನಳವಂ ಛೀ. ಈ ಛೀನ ಒಂದೇ ಪದ ಎಷ್ಟು ಅರ್ಥ ಕೊಡ್ತೇನೆ, ನಿನ್ ಮುಖಕ್ಕೆ ಮುಗಿಯ ಅನ್ನೋ ಅಂತ ಬೈಗಳ ಭೀಮನ್ ಬಾಯಿನಲ್ಲಿ. ಅದು ಭೀಮನ ಬಾಯಿನಲ್ಲಿ ಮಾತು ಕೇಳಿದ್ಮೇಲೆ ಅವನಿಗೆ ತಡ್ಕೊಳಕ್ ಆಗೋದೇ ಇಲ್ಲ. ಮಾಡು ನೀಮ್ ಕೈದು ಕೊಳ್ಳ್ ಅಂತ ಹೇಳಿ ಮುಂದಿನ ವಾಕ್ಯ ನೋಡಿ ಹೇಗಿದೆ. ನಾನು ಬಂದವನು ಯಾರು, ನಾನು ಅನ್ನುವಾಗ, ನಾನು ಯಾರು ಅನ್ನುವಾಗ ಆ ಗಂಭೀರವಾದ ಸಂಸ್ಕೃತ ಪದಗಳ ಶೈಲಿಯನ್ನು ಬಳಸ್ತಾನೆ ಕವಿ. ಕೌರವೇಂದ್ರೋಚಲ ವಜ್ರ ವಂದನೀತಂ ಕುರುಕುಲ ಮತನೋ ಭೀಕರಂ ಭೀಮಸೇನಂ
ಭೀಮಸೇನ ಭೀ ಅನ್ನೋದನ್ನ 4 ಸಾರಿ ಒತ್ತಿ ಹೇಳ್ಬೇಕು. ಭೀಮಸೇನ ಭಯಂಕರ ಸೈನಿಕ, ನಾನು ಯಾರು ಬಂದವನು, ಕುರುಕುಲ ಮತನೂ ಭೀಕರಂ, ಕುರು ವಂಶವನ್ನು ಕಡಿಯುವುದರಿಂದ ಭಯಂಕರನಾಗಿರುವಂತಹ ನಾನು ಬಂದಿದ್ದೇನೆ. ಹೇಳಲು ಮಲ್ಕೊಂಡಿದ್ದೀಯ, ನಾಚಿಕೆ ಆಗಲ್ವ ನಿನಗೆ? ಕೈದುಕೊಳ್ಳ್. ಆ ಶೈಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಿಧಾನವಾಗಿ ಮೊದಲು ನೀನು ಹೀನಾಗಿ ಮಲ್ಕಿದ್ದೀಯ ಅಂತ, ಆಮೇಲೆ ನಿನ್ನ ಪ್ರತಿಜ್ಞೆಯನ್ನು ನೀನೇ ಮರೆತಿದ್ದೀಯ, ನೀನು ಸತ್ತ ಹುಟ್ಟಲ್ವೇ ಅನ್ನೋದು ಆದರ್ಶ ಇಟ್ಕೊಂಡು ಮಾಡಿದ್ದೆ. ಅದು ಈಗ ಕತ್ತಿಯನ್ನು ಒಳಗಿಟ್ಕೊಂಡಿದ್ದೆ, ತಗೋ ಅಂಥೇಳಿ ತಗೋ ನೋಡು. ಆ ಚಿಕ್ಕ ಚಿಕ್ಕ ಪದಗಳ ಪ್ರಯೋಗ, ಅದಾದ್ಮೇಲೆ ಕಡೆ ಸಾಲಿನಲ್ಲಿ ದೀರ್ಘವಾದ ಸಂಸ್ಕೃತ ಭೂಯಿಷ್ಠವಾದಂತಹ ಅವನ ಶೌರ್ಯವನ್ನು ಧ್ವನಿಸುವಂತಹ ಶೈಲಿ ಅದ್ಭುತ. ಹೌದು, ಹಿಂದೆ ನೆನೆಸ್ತಾನೆ, ಕೃಷ್ಣ ಬಂದಾಗ ಸಂಧಾನಕ್ಕೆ ಬಂದಾಗ ಅವನನ್ನು ಕಟ್ಸಕ್ ಹೋಗಿದ್ದೆಲ್ಲ, ನಾಚಿಕೆ ಆಗಲ್ವಾ? ಆ ದುರ್ಯೋಧನ ಎಲ್ಲಿ ಈಗೆಲ್ಲಿ? ಹರಿಸಂಧಾನಕ್ಕೆ ಬಂದಂದ ಅವಗಡಿಸಿದ ಅಹಂಕೋರಮೆಲ್ಲಿ? ಕೃಷ್ಣ ದ್ರೌಪದಿಯ ತಲೆ ಕೂದಲು ಕೇಶಾಂಬರಮನಾಕ್ತು ಅಕೃಷ್ಟಿಯಂ ಎಳೆದ ಮೃದಮೆಲ್ಲಿತ್ತೋ ಕೊಂತೋಯರಂ ಮಚ್ಚರದಿಂ ಕಾಂತಾರದೊಳಗೆ ತಿರ್ರನೆ ತಿರುಗಿದ. ಪದಗಳು ನೋಡಿ ಹೇಗಿದೆ. ಕೌಂತಾಯರನ್ನ ಪಾಂಡವರನ್ನ ಕಾಡಿನಲ್ಲಿ ತಿರ್ರನೆ ಅಲಿಸಿದ, ವನವಾಸ ಕೊಟ್ಟಂತ ಆ ನಿನ್ನ ಶೌರ್ಯ ಕೆಲಸ ಎಲ್ಲೋಯ್ತು ಈಗ? ಸೊಕ್ಕೀಗಳ ಅದೇನಾದುದೋ ನನಗೆ ಇಷ್ಟು ಕುರು ವಂಶಾಧೀಶನಂ ಮೂದಲಿಸಿದಂ ಅದಟಂ ಭೀಮಂ ಅಲ್ಲ ಉದ್ದಾಮ ಭೀಮಂ. ಕೇಳಿ ಕೇಳಿ ಆ ರವಮಂ ನಿಶ್ಚಿತ ಕಂಠೀರವರವಮಂ ಕೇಳ್ದು ಕೋಪಾರುಣ ನೇತ್ರಂ ನೀರೊಳಗಿರ್ತು ಬೆಮರ್ತನುರಗ ಪತಾಕಂ. ಆ ರವವನ್ನ, ಭೀಮನ ಮಾತುಗಳನ್ನ, ಯಾರ್ದೋ ಅಲ್ಲ, ಭೀಮನ ಮಾತುಗಳನ್ನ, ನಿರ್ಜಿತ ಕಂಠೀರವ ಸಿಂಹದ ಧ್ವನಿಯನ್ನ ಮೀರಿಸಿದ, ನಿರಸ್ತ ಘನರವ ಮೋಡದ ಶಬ್ದವನ್ನು ಮೀರಿಸಿದ ಕೋಪಾರುಣ ನೇತ್ರ ದುರ್ಯೋಧನ ಕೇಳಿ ನೀರೊಳಗಿರ್ತು ಬೆಮರ್ತನದ ಉರಗ ಪತಾಕಂ. ಕೋಪದಲ್ಲಿ ಜಲಮಂತ್ರವನ್ನು ಏನನ್ನು ಬಗೆಯದೆ ನೀರಿನಿಂದ ಹೊರ ಕೇಳ್ತಾನೆ. ಎದ್ದು ಬಂದಾಗ ಭೀಮನಿಗೂ ಆಶ್ಚರ್ಯ, ನಾನಾಗಿದ್ದು ಎದ್ದು ಬರ್ತಿರ್ಲಿಲ್ಲ, ಒಂದ್ ದಿವಸ ಕೂತಿರ್ತಿದ್ದೆ ಅಂತೇಳಿ. ಆ ಎದ್ದು ಬರುವಾಗಿನ ಮಾತಿನ ಶೈಲಿಯನ್ನ ನೋಡ್ಬೇಕು, ದುರ್ಯೋಧನನ ಪ್ರತಾಪ ಏನು ಅನ್ನೋದು. ರಸಯಿಂ ಕಾಲಾಗ್ನಿರುದ್ರಂ ಪರಮಡುವಲ್ ಅಂತಹ ಸರ್ವ ಮಧ್ಯದಿಂ ಸಾಹಸ ಗರ್ವಾಲಂಕೃತಂ ಕೊಳೆ ಪರಮಟ್ಟು ಇತ್ತಿದಂ ಎಲ್ಲಿದಂ ಭೀಮನೆಂದೆಂಡೆಸೆಯಂ ನೋಡುತ್ತೆ. ಅದ್ಭುತ ನಟ ನಿಟಿಲಾಲೋಲ ಕೀಲಾಕ್ಷಿವೋ ಬಂದಿಸೆ ಕೋಪ ರಕ್ತ ನೆತ್ರಂ ನಿಜ ಭುಜ ಗದಯಂ ತೂಗಿದಂ ಧರ್ತರಾಷ್ಟ್ರಂ. ಎಲ್ಲಿ ಸೊಗಸೆಲ್ಲಿದೆ ಅಂದ್ರೆ, ದುರ್ಯೋಧನಂ ಅಂದ್ರೆ ಉಪಯೋಗ ಇಲ್ಲ, ಅವನಿಗೆ ಇನ್ನೊಂದು ಹೆಸರಿದೆ, ಧೃತರಾಷ್ಟ್ರನ ಮಗ ಧಾರ್ತರಾಷ್ಟ್ರ ಅಂತ. ಆ ಧಾರ್ತರಾಷ್ಟ್ರ ಅನ್ನೋ ಪದದಲ್ಲೇನೆ ಅವನ ಅಪಾರವಾದ ಶಕ್ತಿಯ, ಶೌರ್ಯದ ಮೀರಿದ ಪ್ರತಾಪವನ್ನ ಕವಿ ಧ್ವನಿಸ್ತಾ ಇದ್ದಾನೆ. ಮತ್ತು ಶಿವನು ನೆಲದಿಂದ ಕೋಪದಿಂದ ಭೂಮಿಯ ಕಡೆಯಲ್ಲಿ ಪ್ರಳಯ ಕಾಲದಲ್ಲಿ ಎದ್ದು ಬರುವಂತಹ ಆ ನಟ ಭಯಂಕರ ಚಿತ್ರವನ್ನು ಕೊಟ್ಟು, ಹಾಗೆ ಅಂತ ಸರೋ ಮಧ್ಯದಿಂ ಎದ್ದು ಬಂದ. ಹೇಗೆ? ಮತ್ತದ್ಭುತ ನಟ ಶಿವ, ನಿಟಿಲ ಹಣೆಯ ಕೀಲ ಕಂಡುಕೊಂಡಿರುವ ಅಕ್ಷಿ, ಅಗ್ನಿ ಕಣ್ಣು ಮೂರನೇದು ಅಕ್ಷಿಯಂತೆ ಎದ್ದು ಬಂದು ಎಲ್ಲಿದಂ ಭೀಮನೆಂದು ಸುತ್ತ ನೋಡಿ ಕೋಪರಕ್ತ ನೇತ್ರಂ, ಕೋಪದಿಂದ ಕೆಂಪಾದ ಕಣ್ಣು, ನಿಜ ಭುಜ ಗದಯಂ ತೂಗಿದಂ ಧಾರ್ತರಾಷ್ಟ್ರಂ. ಭೀಮನಿಗೂ ಸಂತೋಷ ಆಗುತ್ತೆ. ಅಷ್ಟು ಮಾತು. ಮತ್ತು ಭೀಮನಿಗೆ ಪಟ್ಟಾಭಿಷೇಕ ಆಗುತ್ತೆ, ಅವನ ಸಂಹಾರ ತರ ಇತ್ತು, ಮತ್ತು ಅವನನ್ನು ಕೊಲ್ಲುವಂತಹ ಮಾತು. ಈ 2 ಭಾಗ ಉಳಿದಿದೆ, ಕಾಲನ ಅತೀತವಾಗಿರೋದ್ರಿಂದ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಅದನ್ನು ಹೇಳುವ ಸಂದರ್ಭ ನನಗೆ ಮತ್ತೆ ಬರುತ್ತೋ ಅಲ್ವೋ ಗೊತ್ತಿಲ್ಲ. ಎಲ್ಲರಿಗೂ ನಮಸ್ಕಾರ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ನಮಸ್ಕಾರ.